ಸಿಂಹಾಸನಾಧೀಶ್ವರ ಡಾಕ್ಟರ್ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪರಮ ಪೂಜ್ಯರು ಶ್ರೀ ಪ್ರಸನ್ನನಾಥ ಮಹಾಸ್ವಾಮೀಜಿಯವರ ಪಾದಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಪರಮ ಪೂಜ್ಯ ಶ್ರೀ ಪುರುಷೋತ್ತಮಾನಂದ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೂ ಸಹ ನಮಿಸುತ್ತಾ ಇವತ್ತಿನ ಸುದಿನ ನಮ್ಮ ಕಾಲೇಜಿನ ಪ್ರಥಮ BA ಮತ್ತು BSc ವಿದ್ಯಾರ್ಥಿಗಳಿಗೆ ಪೂರ್ವ ಪರಿಚಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನ ಪ್ರಾರ್ಥನೆಯ ಮೂಲಕ ಆರಂಭವನ್ನ ಮಾಡ್ತಾ ಇದ್ದಾರೆ ಚೈತ್ರ ಎಸ್ ತೃತೀಯ B.Com ವಿದ್ಯಾರ್ಥಿ. जय श्री गुरुदेव. फलदायक नीने विनायक, फलदायक नीने विनायक, फलदायक नीने विनायक, नी फलदायक नीने विनायक, नी फलदायक नीने विनायक, फलदायक नीने विनायक, फलदायक नीने विनायक. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಸಿದ್ಧಿ ಪೂಯ ಮಗೆ ವಿನಾಯಕ, ಕಾರ್ಯಸಿದ್ಧಿ ಪೂಯ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾ ಪಾಲಿಸು ಯಮಗೆ ವಿನಾಯಕ, ವಿದ್ಯಾ ಪಾಲಿಸು ಯಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನ ಸಿದ್ಧಿ ಪೂಯ ಮಗೆ ವಿನಾಯಕ, ಭಜನ ಸಿದ್ಧಿ ಪೂಯ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಅಧಿದೇವತೆಗಳಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಭೈರವೈಕ್ಯ ಪದ್ಮಭೂಷಣ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಆತ್ಮಕ್ಕೆ ನಮಿಸುತ್ತಾ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ 72ನೇ ಪೀಠಾಧ್ಯಕ್ಷರು ಪರಮಪೂಜ್ಯರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಪದ್ಮಗಳಿಗೆ ನಮಸ್ಕರಿಸುತ್ತಾ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳಾದ ಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಲಿಕ್ಕೆ ಆಗಮಿಸಿರತಕ್ಕಂಥ ಪೂಜ್ಯರು ಆಗಿರುವಂಥ ಶ್ರೀ 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 ಪ್ರಸನ್ನನಾಥ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ದಿನದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂಥ ಶ್ರೀಯುತ ಡಾಕ್ಟರ್ NG ಪ್ರಕಾಶ್ ಅವರೇ, ವೇದಿಕೆ ಮೇಲಿರುವಂಥ
ಹಿರಿಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ರಾಮಕೃಷ್ಣೇಗೌಡ್ರೆ ಹಾಗೂ ಇವತ್ತಿನ ಪೂರ್ವ ಪರಿಚಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪೋಷಕ ಬಂಧುಗಳೇ, ವಿದ್ಯಾರ್ಥಿನಿಯರೇ, ನಮ್ಮೆಲ್ಲ ಆತ್ಮೀಯ ವೃತ್ತಿ ಬಾಂಧವರೇ, ಈ ಒಂದು ಪ್ರತಿ ವರ್ಷವೂ ಸಹ ಈ ಒಂದು ವಿಶೇಷವಾದ ಕಾರ್ಯಕ್ರಮ ವರ್ಷದ ಆರಂಭದಲ್ಲಿ ಪ್ರಥಮ ಪದವಿಗೆ ಪ್ರವೇಶವನ್ನು ಪಡೆದವರಿಗೆ ನಮ್ಮ ಕಾಲೇಜಿನ ಎಲ್ಲ ಚಟುವಟಿಕೆಗಳನ್ನು ಪರಿಚಯಿಸ್ತಕ್ಕಂತಹ, ಪ್ರಾಧ್ಯಾಪಕರನ್ನು ಪರಿಚಯಿಸ್ತಕ್ಕಂತಹ, ನಮ್ಮ ಸಂಸ್ಥೆಯನ್ನು ಪರಿಚಯಿಸ್ತಕ್ಕಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಇದಾಗಿರುತ್ತೆ. ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಪೋಷಕರಿಗೆ ಇನ್ನೂ ಕೋವಿಡ್ ಬಿಟ್ಟ ಹಾಗೆ ಕಾಣಲ್ಲ. ನಮ್ಮ ವಿದ್ಯಾರ್ಥಿಗಳ ಸಂಖ್ಯೆ ಇವತ್ತಿನ ಕಾರ್ಯಕ್ರಮಕ್ಕೆ ಬರಬೇಕಾದ ಪ್ರಥಮ BA ಮತ್ತು ಪ್ರಥಮ BSc ವಿದ್ಯಾರ್ಥಿಗಳ ಸಂಖ್ಯೆ 160 ಪ್ಲಸ್ 160 ಪೋಷಕರು ಸೇರಿ 320 ಬರಬೇಕಿತ್ತು. ಆದರೆ ಇನ್ನೂ ಆ ಒಂದು ಭಯದಲ್ಲೇ ಇರೋ ಕಾರಣಕ್ಕಾಗಿಯೇ ಏನೋ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ. ಆದರೆ ಸರ್ಕಾರ ಅದನ್ನು ಈಗಾಗಲೇ ತಾನು ರಿಲ್ಯಾಕ್ಸ್ ಮಾಡಿ 17ನೇ ತಾರೀಕಿಂದ ಕಾಲೇಜ್ ಓಪನ್ ಮಾಡಬೇಕು ಅಂತೇಳಿ ಆದೇಶ ಕೊಟ್ಟಿದೆ. ಏನೇ ಆಗಲಿ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀ ಪ್ರಸನ್ನ ಸ್ವಾಮೀಜಿಯವರು ಆಗಮಿಸಿದ್ದಾರೆ. ಪ್ರಾಯಶಃ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೂ, ಹಳೆ ವಿದ್ಯಾರ್ಥಿಗಳಿಗೆಲ್ಲರಿಗೂ ಗೊತ್ತಿದೆ, ಸೆಕೆಂಡ್ ಇಯರ್ ಫೈನಲ್ ಇಯರ್ ವಿದ್ಯಾರ್ಥಿಗಳಿಗೆ ಗೊತ್ತಿದೆ. ಪೂಜ್ಯ ಶ್ರೀಗಳು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳು. ಇವರು ಶ್ರೀಮಠದಲ್ಲಿ ಅವರಿದ್ದಾಗಲೇ ನಾವು ಅಲ್ಲಿಗೆ ಹೋಗಲಿಕ್ಕೆ ಬರಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಒಂದು ಮನೆಯಲ್ಲಿ ತಂದೆ ತಾಯಿ ಇದ್ದಾಗೆ, ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ತಂದೆ ಇದ್ದಾಗೆ, ಪೂಜ್ಯ ಶ್ರೀ ಪ್ರಸನ್ನ ಸ್ವಾಮೀಜಿಯವರು ತಾಯಿ ಇದ್ದಾಗೆ. ಶ್ರೀಮಠಕ್ಕೆ ಹೋಗುವಾಗ ನಾವು ಪೂಜ್ಯ ಶ್ರೀಗಳಿಲ್ಲದೆ ಇದ್ದರೆ, ಅವರು ಕೆಲವು ವೇಳೆ ನಾವು ಮಠಕ್ಕೆ ಹೋದ ಸನ್ನಿವೇಶದಲ್ಲಿ ಅವರು ಶಿವಮೊಗ್ಗ ಮತ್ತಿತರ ಕಡೆ ಪ್ರವಾಸ ಹೋಗಿರುವಾಗ ಏನೋ ತಾಯಿ ಮನೆಯಲ್ಲಿ ಇಲ್ಲ ಅನ್ನೋ ಭಾವನೆ ನಮಗೆ ಕಾಡುತ್ತೆ. ಅದು ಮೊನ್ನೆ ಶಿವಮೊಗ್ಗದಲ್ಲಿ ವಿಜಯ ವಾಹನ ಅಂತೇಳಿ ಕಾಣುತ್ತೆ ಅಲ್ಲ ಸ್ವಾಮೀಜಿಯವರು, ಅವರು ತುಂಬ ಒಂದು ಒಳ್ಳೆ ಮಾತನಾಡಿದರು. ಪರಮ ಪೂಜ್ಯ ಸ್ವಾಮೀಜಿಯವ್ರನ್ನ, ಪ್ರಸನ್ನ ಸ್ವಾಮೀಜಿಯವ್ರನ್ನ ಜೋಡಿ ನಕ್ಷತ್ರಗಳು ಅಂತ ಹೇಳಿದರು. ವಾಸ್ತವವಾಗಿ ನಮಗೆ ತುಂಬ ಹಿಡಿಸಿದಂತಹ ಮಾತು ಅದಾಗಿತ್ತು. ಪೂಜ್ಯ ಶ್ರೀಗಳು ಸದಾ ಚಟುವಟಿಕೆಯಿಂದ ಶ್ರೀ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವಹಿಸಿಕೊಳ್ಳೋದ್ರ ಜೊತೆಗೆ ಶಿವಮೊಗ್ಗದ ಒಂದು ಬೃಹತ್ ಶಾಖೆಯನ್ನು ತಾವು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಆ ಶಿವಮೊಗ್ಗ ಶಾಖೆಗೆ ಸಂಬಂಧಪಟ್ಟ ಹಲವಾರು ಶಾಲಾ ಕಾಲೇಜುಗಳಿದೆ. ಅದೆಲ್ಲವನ್ನೂ ಸಹ ಇಲ್ಲಿ ಕುಳಿತಲ್ಲಿಯೇ ರಿಮೋಟ್ ರೀತಿಯಲ್ಲಿ ಶಿಸ್ತಾಗಿ ಕಾಪಾಡಿಕೊಂಡು ಬರ್ತಾ ಇರತಕ್ಕಂತಹ ಶಕ್ತಿ ಅವರಲ್ಲಿ ಇದೆ. ಅವರಿಗೆ ಎಲ್ಲರನ್ನೂ ತುಂಬ ಪ್ರೀತಿಯಿಂದ ಕಾಣ್ತಾರೆ. ವಿಶೇಷವಾಗಿ ಸಿಬ್ಬಂದಿ ವರ್ಗ ಅಂದರೆ ಅವರಿಗೆ ಮಕ್ಕಳು ಇದ್ದ ಹಾಗೆ. ಅವರು ಈ ಕೋವಿಡ್ ಸನ್ನಿವೇಶದಲ್ಲಿ ಅವರು ಯಾರಿಗೂ ಸಹ ವೇತನವನ್ನು ನಿಲ್ಲಿಸಲಿಲ್ಲ. ಎಲ್ಲರೂ ಅವ್ರಿಗೆ ಬದುಕಿದೆ, ಅವರದೇ ಆದ ಸಂಸಾರಗಳಿದೆ ಅಂತೇಳಿ ಎಲ್ಲರನ್ನೂ ಸಹ ವಾಹಿನಿ ತೆಗೆದುಕೊಂಡು ಯಾವ ಸಂಸ್ಥೆಯಲ್ಲೂ ರಜಾ ದಿನಗಳಲ್ಲಿ ಸಂಬಳವನ್ನು ಕೊಡಲಿಲ್ಲ. ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಟ್ಟದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಈ ವೇತನವನ್ನು ಕೊಡುವಂಥ ಕೈಂಕರ್ಯವನ್ನು ಮಾಡಲಾಯಿತು. ಅದು ಆ ಕಾರಣ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು, ಮಹಾಸ್ವಾಮೀಜಿಯವರಾಗಿರ್ಬೋದು, ಇವರ ಒಂದು ಉದಾರತೆ ಅನ್ನೋದನ್ನು ನಾವಿಲ್ಲಿ. ಹಾಗೆಯೇ ನಮ್ಮ ಎಲ್ಲ ಪ್ರಾಧ್ಯಾಪಕ ವರ್ಗ ತುಂಬ ಶಿಸ್ತಿನಿಂದ ಕಾರ್ಯಕ್ರಮಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ. ಆನ್ಲೈನ್ ತರಗತಿಗಳನ್ನು ವಿಶೇಷವಾಗಿ ಮುಂದುವರಿಸಿಕೊಂಡು ಬಂದಿದ್ದಾರೆ. ನಾವು ಟೈಮ್ ಟೇಬಲ್ ಶೆಡ್ಯೂಲ್ ಮಾಡಿ ಆ ಮೂಲಕ ಒಂದು ತರಗತಿಯನ್ನು ಬಿಡದಾಗಿ ನಾವು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆಲ್ಲ ಕಾರಣ ನಮ್ಮ ಒಂದು ಕ್ರಿಯಾಶೀಲವಾಗಿರ್ತಕ್ಕಂಥದ್ದನ್ನ ವೃತ್ತಿ ಬಾಂಧವರು, ನಮ್ಮೆಲ್ಲ ಬೋಧಕ ಮತ್ತು ಬೋಧಕೇತರ ವೃತ್ತಿ ಬಾಂಧವರಿಗೆ ನಾನು ಈ ಮೂಲಕ ಸ್ವಾಗತವನ್ನು ಕೋರ್ತೇನೆ. ನಮಗೆ ವಿಶೇಷವಾದ ಪ್ರೀತಿ, ವಿಶ್ವಾಸ, ಸ್ನೇಹ ಇಟ್ಟು ನಮ್ಮ MN ಪರಮಶಿವನವರು ನಮ್ಮ ಕಾಲೇಜು ಅಂತ ಹೇಳಿದ್ರು ಬಹಳ ದಯವಿಟ್ಟು ಅವರು ವೇದಿಕೆ ತಗೊಳ್ಬೇಕು ಅಂತ ಕೇಳ್ಕೊಡ್ತೀನಿ. ದಯವಿಟ್ಟು ಬಂದಿದ್ದಾರೆ. ಅಥ್ಲೆಟಿಕ್ ಯೂನಿವರ್ಸಿಟಿ ಅಥ್ಲೆಟಿಕ್ ಮೀಟ್ ಆದಾಗ ಅವರು ಪೂರ್ಣ ಪ್ರಮಾಣದಲ್ಲಿ 1 ತಿಂಗಳುಗಳ ಕಾಲ ನಮ್ಮ ಜೊತೆಗಿದ್ದು ಆ ಅಥ್ಲೆಟಿಕ್ ಮೀಟನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಸ್ನೇಹಜೀವಿ, ಶ್ರೀಮಠಕ್ಕೆ ಅತ್ಯಂತ ತಮ್ಮ ಒಂದು ವಿಶೇಷವಾದ ಗೌರವ, ವಿಶೇಷವಾದ ನಿಷ್ಠೆಯನ್ನು ಹೊಂದಿರತಕ್ಕಂಥ
ಶ್ರೀ ಎಂ.ಎನ್. ಪರಮೇಶ್ವರಯ್ಯನವರು ನಾಗಮಂಗಲ ತಾಲೂಕು ದೈಹಿಕ ಶಿಕ್ಷಕ ಸಂಘದ ಎಲ್ಲ ಸಾಧು ಸಂತರನ್ನು ವಿಶೇಷವಾಗಿ ಪರಿಚಯಿಸ್ತಕ್ಕಂಥ ಕಾರ್ಯಕ್ರಮ 5. ಪ್ರಥಮವಾಗಿ ಈಗಾಗಲೇ ಎಲ್ರಿಗೂ ಗೊತ್ತಿದೆ, ನಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಭೈರವಿಕ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಗ್ರಾಮೀಣ ಪ್ರದೇಶದಿಂದ ವಿಶ್ವದ ಎಲ್ಲ ಕಡೆಗೆ ತಮ್ಮ ಛಾಪನ್ನು ಮೂಡಿ ಎಲ್ಲ ಭಕ್ತಾದಿಗಳಿಗೂ ತಮ್ಮ ಆಶೀರ್ವಾದವನ್ನು ನೀಡಿ ಭೈರವೈಕ್ಯ ಆಗಿರ್ತಕ್ಕಂಥ ಪೂಜ್ಯ ಶ್ರೀಗಳು ನಮ್ಮ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಅಧ್ಯಕ್ಷರಾಗಿ ಅವರು ತಮ್ಮ ಕಾರ್ಯವನ್ನು ಬಹಳಷ್ಟು ಮೇರು ಪರ್ವತವರೆಗೆ ಕೊಂಡೊಯ್ದಿದ್ದರು. ನೆಕ್ಸ್ಟು ಈಗ 72ನೇ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಪೂಜ್ಯರನ್ನು ನೋಡದೇ ಇರತಕ್ಕಂಥವ್ರು ಯಾರೂ ಇಲ್ಲ. ಪೂಜ್ಯ ಶ್ರೀಗಳು ವೈಜ್ಞಾನಿಕ ಮತ್ತು ತಂತ್ರಜ್ಞಾನವನ್ನು ಆಧ್ಯಾತ್ಮದೊಂದಿಗೆ ಸಮ್ಮಿಲನಗೊಳಿಸಿ ಶ್ರೀ ಆದಿಚುಂಚನಗಿರಿ ಮಠದ ಒಂದು ಮೇರು ಕೀರ್ತಿಯನ್ನು ಮೆರೆದಿರ್ತಕ್ಕಂಥ ಪೂಜ್ಯ ಶ್ರೀಗಳು ಈಗ ನಮ್ಮ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿನ ಅಧ್ಯಕ್ಷರು ಆಗಿರ್ತಾರೆ, ಶ್ರೀಮಠದ ಪೀಠಾಧ್ಯಕ್ಷರು. ಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿಯವರು ನಿನ್ನೆ ತಾನೇ BCom ವಿದ್ಯಾರ್ಥಿಗಳ ಪೂರ್ವ ಪರಿಚಯ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡಿದರು. ಪೂಜ್ಯ ಶ್ರೀಗಳು ಮಹಾಸ್ವಾಮೀಜಿಯವರು ಭೈರವಿಕೆ ಮಹಾಸ್ವಾಮೀಜಿಯವರ ಜೊತೆಯಾಗಿದ್ದು ಶ್ರೀಮಠದ ಪ್ರಧಾನ ಕಾರ್ಯದರ್ಶಿಗಳಾಗಿ ಇವತ್ತಿಗೂ ಸಹ ಮುಂದುವರೆದಿದ್ದಾರೆ. ಪೂಜ್ಯ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿಯವರು ಕೊಮ್ಮೇರಳ್ಳಿಯ ವಿಶ್ವಮಾನವ ಸಂಸ್ಥೆಯ ಜವಾಬ್ದಾರಿ ಹಾಗೂ ಬೀಜನಗರದ ಜವಾಬ್ದಾರಿ ಹಾಗೂ ನಮ್ಮ ಕಾಲೇಜಿನ ಜವಾಬ್ದಾರಿಯನ್ನು ಹೊಂದಿದ್ದಾರೆ. ಪೂಜ್ಯ ಶ್ರೀ ಶ್ರೀ ಪ್ರಸನ್ನಾಥ ಸ್ವಾಮೀಜಿಯವರು ಈಗಾಗಲೇ ತಮಗೆ ಹೇಳಿದ್ದೇನೆ, ನಮ್ಮೆಲ್ಲರಿಗೂ ಸಹ ಆದರ್ಶಪ್ರಾಯವಾದವರು. ಅವರ ಕೆಲಸ ಕಾರ್ಯಗಳನ್ನೇ ಗಮನಿಸಿ ನಾವು ಎಲ್ಲ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗ್ತೀವಿ. ನಿಮಗೊಂದು ಉದಾಹರಣೆ ಹೇಳ್ತೀನಿ. ಶಿವಮೊಗ್ಗದಲ್ಲಿ ಈಗಾಗಲೇ ನಾನು ಹೇಳಿದೆ, ಅದು ಬೃಹತ್ ಶಾಖೆ ಅದು. ಅಲ್ಲಿ ಸ್ಕೂಲ್ ಕಾಲೇಜ್ ಕ್ಯಾಂಪಸ್ನಲ್ಲಿ ವಿಶೇಷವಾಗಿ ಅಡಿಕೆ ಮರಗಳನ್ನು ನೆಟ್ಟಿದ್ದಾರೆ. ಅದನ್ನು ಕಳೆದ 2 ತಿಂಗಳಿಂದೆ ಶಿವಮೊಗ್ಗಕ್ಕೆ ಹೋದಾಗ ಅದು ನೋಡೋದು ನಮಗೂ ಖುಷಿ ಆಯಿತು. ಅಲ್ಲಿ ಕ್ಯಾಂಪಸ್ಸೇ ಒಂದು ಸುಂದರವಾಗಿ ಕಾಣುತ್ತೆ. ಆ ಅಡಿಕೆ ಮರಗಳ ಸಾಲಿನಲ್ಲಿ ಕ್ಯಾಂಪಸ್ ತುಂಬ ಸುಂದರವಾಗಿ ಕಾಣುತ್ತೆ. ಅದನ್ನೇ ನಾವು ಅನುಸರಿಸಿ ಈಗ ನಮ್ಮ ಕಾಲೇಜಲ್ಲಿ ಒಂದು 100 ಅಡಿಕೆ ಗಿಡಗಳನ್ನು ನೆಟ್ಟಿದ್ದೀವಿ. ಅದನ್ನೇ ಸ್ವಾಮೀಜಿಯವರು ಹೇಳ್ತಾ ಇದ್ರು. ಅವರು ತುಂಬ ಅವ್ರಿಗೂ ಆ ಒಂದು ಪರಿಸರ ಪ್ರೇಮಿ ಪೂಜ್ಯ ಶ್ರೀಗಳು, ಅವರ ಎಲ್ಲ ವಿಷಯದಲ್ಲೂ ನಮಗೆ ಮಾರ್ಗದರ್ಶನಗಳು. ಹಾಗಾಗಿ ಪೂಜ್ಯ ಶ್ರೀಗಳು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸವನ್ನು ಮಾಡ್ತಾರೆ. ಶ್ರೀಮಠದ ಕೆಲಸದ ಜೊತೆಗೆ ವಿವಿಧ ಬ್ರಾಂಚ್ಗಳ ಜವಾಬ್ದಾರಿಯನ್ನು ಅವರು ನೋಡ್ಕೊಳ್ತಾ ಇರ್ತಾರೆ. ಶ್ರೀತಾ ಡಾಕ್ಟರ್ NS ರಾಮೇಗೌಡರು ಅಂತೇಳಿ ಅದನ್ನು ನಿಮಗೆ ವಿಶೇಷವಾಗಿ ಪರಿಚಯಿಸಬೇಕು. ತುಂಬ ಹಿರಿಯವರು, ಮಾರ್ಗದರ್ಶಕರು, ನಮ್ಮ ಶಿಕ್ಷಣ ಟ್ರಸ್ಟಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು. ಅವರು ಬರಬೇಕಿತ್ತು, ಅವರು ಅನಾರೋಗ್ಯದ ಕಾರಣದಿಂದಾಗಿ ಅವರು ಬರಲಿಕ್ಕೆ ಆಗಲಿಲ್ಲ. ನಮಗೆ ಕುಳಿತಲ್ಲೇ ಅವರು ಕೆಲವು ಮಾರ್ಗದರ್ಶನಗಳನ್ನು ಕೊಡ್ತಾ ಇರ್ತಾರೆ. ಮೈಸೂರಿನ ಮುಕ್ತ ವಿಶ್ವವಿದ್ಯಾನಿಲಯದ ಮಾಜಿ ಅಥವಾ ವಿಶ್ರಾಂತ ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸಿ ಪೂಜ್ಯ ಶ್ರೀಗಳು ಅವರ ಸೇವೆಯನ್ನು ಅರಿತು ನಮ್ಮ ಶಿಕ್ಷಣ ಟ್ರಸ್ಟಿಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಮಾಡಿಕೊಂಡಿದ್ದಾರೆ. ಹಿರಿಯವರು, ವಿಶೇಷವಾದ ಮಾರ್ಗದರ್ಶಿಗಳು. ಇನ್ನು ಕಾಲೇಜಿನ ಪರಿಚಯ. ನಮಸ್ತೆ ಸರ್ವೇಭ್ಯೋ. ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಿದ್ದೇನೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ಒಂದು ಸುದಿನ. ನಿಮ್ಮ ಹೆಪ್ಪುಗಟ್ಟಿರುವಂತಹ ಮನಸ್ಸುಗಳಿಗೆ ಭಾವನೆಗಳನ್ನು ತಹಬಂದಿಗೆ ತಂದು ನಮ್ಮನ್ನು ಹಾಗೂ ನಮ್ಮ ಕಾಲೇಜಿನ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸಿಕೊಂಡು ಉಜ್ವಲವಾದ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಎಂದು ತಿಳಿಸುವ ಸಲುವಾಗಿ ಆಯೋಜಿಸಿರುವ ಇವತ್ತಿನ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಥವಾ ಐಸ್ ಬ್ರೇಕಿಂಗ್ ಪ್ರೋಗ್ರಾಮ್ ಅಥವಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ನಾನು ಮತ್ತೊಮ್ಮೆ ನನ್ನ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ನಿಮ್ಮೆಲ್ಲರನ್ನು ಕೋಟಿ ತಾರೆಗಳಿದ್ದರೆ
ಚಂದ್ರಮನಿಲ್ಲದೆ ಶೋಭಿಸದು ಆಗಸ. ಇದು ಖಂಡಿತವಾಗ್ಲೂ ಸತ್ಯ. ಹೌದು ಬಂಧುಗಳೇ, ಕೋಟಿ ಕೋಟಿ ನಕ್ಷತ್ರಗಳಿದ್ದರೂ ಕೂಡ ಆಕಾಶದಲ್ಲಿ ಚಂದ್ರಮನಿಲ್ಲ ಎಂದರೆ ಆ ಆಕಾಶಕ್ಕೆ ಅಂದವೇ ಇರುವುದಿಲ್ಲ. ಹಾಗೆ ನಮ್ಮ ಯಾವುದೇ ಕಾರ್ಯಕ್ರಮವಾಗಲಿ ಆ ಕಾರ್ಯಕ್ರಮಕ್ಕೆ ಸಾಂಸ್ಕೃತಿಕ ಮೆರುಗನ್ನು ಕೊಟ್ಟು, ಭಕ್ತಿ ಭಾವದ ಒಂದು ಸ್ವರೂಪವನ್ನು ಕೊಟ್ಟು ನಿಮ್ಮ ಕಾಲೇಜು ಎನ್ನುವಂತಹ ದೇವಾಲಯದಲ್ಲಿ ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮಕ್ಕೆ ನಮ್ಮ ವೇದಿಕೆಯಲ್ಲಿ ಸ್ವಾಮೀಜಿಯವರು ಇಲ್ಲ ಅಂದರೆ ಅದಕ್ಕೆ ಖಂಡಿತ ರಂಗು ಇರುವುದಿಲ್ಲ. ನಮ್ಮ ಸ್ವಾಮೀಜಿಗಳೆಲ್ಲರ ಪ್ರತಿರೂಪವಾಗಿ ಚುಂಚನಗಿರಿ ಮಹಾಮನೆಯ ಕಾರ್ಯಾಧ್ಯಕ್ಷರಾಗಿರುವಂತಹ ಶ್ರೀ ಶ್ರೀ ಶ್ರೀಗಳವರು, ತ್ರಿವಿಧ ದಾಸೋಹಿಗಳು, ಪ್ರಾತಃ ಸ್ಮರಣೀಯರು, ತ್ರಿಕರಣ ಶುದ್ಧರು, ಹಾಗೆ ಮಹಾಮನೆಯ ಕಾರ್ಯಾಧ್ಯಕ್ಷರಾಗಿರುವಂತಹ ನಮ್ಮ ಶ್ರೀ ಶ್ರೀ ಶ್ರೀಗಳವರು ನಮ್ಮೆಲ್ಲರ ಮಧ್ಯದಲ್ಲಿ ಬಂದು ಇಲ್ಲಿ ಆಸೀನರಾಗಿರುವುದು ನಿಜವಾಗಿಯೂ ನಮಗೆ ನಿಮಗೆ ಎಲ್ಲರಿಗೂ ಕೂಡ ಒಂದು ಪುಣ್ಯ, ಒಂದು ಭಾಗ್ಯ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ನಾವು ನೀವು ಎಲ್ಲರೂ ಕೂಡ ಧನ್ಯರು ಎನ್ನುವಂತಹ ಭಾವನೆ ನನ್ನದು. ಇವತ್ತಿನ ಈ ಐಸ್ ಬ್ರೇಕಿಂಗ್ ಕಾರ್ಯಕ್ರಮದ ರೂವಾರಿಗಳಾಗಿ, ಕಾಲೇಜಿನ ಪ್ರಥಮ ಪ್ರಜೆಯಾಗಿ, ಕಾಲೇಜು, ಸಂಸ್ಥೆ ಹಾಗೂ ವಿದ್ಯಾರ್ಥಿಗಳ ಒಡನಾಡಿಯಾಗಿ ತುಡಿತವನ್ನು ಹೊಂದಿರುವ ವಿಚಾರವಂತರು, ಬುದ್ಧಿವಂತರು ಮತ್ತು ವಿಶೇಷ ಸಾಧಕರ ಒಡನಾಡಿಯಾಗಿ ಅವರ ಸೇವೆಯನ್ನು ಕಾಲೇಜಿನ ಒಳಿತಿಗೆ ಬಳಸಿಕೊಳ್ಳುವ ಮಹತ್ವಾಕಾಂಕ್ಷಿಯಾಗಿ, ಒಬ್ಬ ಸ್ನೇಹಜೀವಿಯಾಗಿ, ಒಬ್ಬ ಸರಳ ಸುಂದರ ವ್ಯಕ್ತಿಯಾಗಿ ನಮ್ಮೆಲ್ಲರ ಮಧ್ಯದಲ್ಲಿ ಇರುವಂತಹ ನವ ಚೈತನ್ಯದ ಚಿಲುಮೆಯಾಗಿರುವ ಕಾಲೇಜಿನ ಪ್ರಾಂಶುಪಾಲರು, ಸಮಥಿಂಗ್ ಸ್ಪೆಷಲ್ ಅಂಡ್ ಸಮಥಿಂಗ್ ಇನ್ನೋವೇಟಿವ್ ಆಗಿರುವಂತಹ ಡಾಕ್ಟರ್ ಲೋಕೇಶ್ ಸರ್ ಅವರೇ, ವಿದ್ಯೆಯೊಂದಿಗೆ ವಿವೇಕ ಹಾಗೂ ವಿಧೇಯತೆಗಳನ್ನು ಬೋಧಿಸುತ್ತಾ ವಿದ್ಯಾರ್ಥಿ ಮುಖಿಯಾಗಿರುವಂತಹ ಕಾಲೇಜಿನ ಸಮಸ್ತ ಪ್ರಾಧ್ಯಾಪಕರು ಹಾಗೂ ಸಿಬ್ಬಂದಿಯವರೇ, ಕಾರ್ಯಕ್ರಮದ ಕೇಂದ್ರವಾದ ನಮ್ಮೆಲ್ಲರ ಪ್ರೀತಿಯ ಕಿರಿಯ ವಿದ್ಯಾರ್ಥಿಗಳೇ ಮತ್ತು ಪೋಷಕ ಬಂಧುಗಳೇ, ಎಲ್ಲರಿಗೂ ಕೂಡ ನಮಸ್ಕರಿಸಿ ಕಿರಿಯವನಾಗಿ ಒಂದೆರಡು ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಕಾಲೇಜಿನ ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಕ್ಕೆ ಪ್ರವೇಶ ಪಡೆದಿರುವಂತಹ ಪ್ರಥಮ ವರ್ಷದ ವಿದ್ಯಾರ್ಥಿಗಳಾದ ನಿಮಗೆ ಮೊದಲು ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಅಭಿನಂದನೆ ಎರಡು ಕಾರಣಕ್ಕಾಗಿ. ಒಂದು, ನೀವು ಪದವಿ ಪೂರ್ವ ಶಿಕ್ಷಣವನ್ನು ಸಮರ್ಥವಾಗಿ ಪೂರೈಸಿ ಅಲ್ಲಿ ವಿಜಯ ಪತಾಕೆಯನ್ನು ಹಾರಿಸಿ ಈಗ ಉತ್ತಮವಾದ ಭವಿಷ್ಯವನ್ನ ಹರಸಿ ನಮ್ಮ ಕಾಲೇಜಿಗೆ ಪ್ರವೇಶವನ್ನು ಪಡೆದುಕೊಂಡಿದ್ದೀರಿ. ಇದಕ್ಕಾಗಿ ನಿಮಗೆ ನನ್ನ ಪರವಾದ ಒಂದು ಅಭಿನಂದನೆ. ಎರಡನೇದಾಗಿ, ಪ್ರಥಮ ವರ್ಷದ ವಿದ್ಯಾರ್ಥಿಗಳೆಲ್ಲರೂ ಗಮನಿಸಿ, ನೀವು ನೂತನ ಶಿಕ್ಷಣ ನೀತಿಯ ಸಂಕ್ರಮಣ ಕಾಲದಲ್ಲಿ ಹೊಸತನದ ತೊಟ್ಟಿಲನ್ನು ತೂಗುತ್ತಿದ್ದೀರಿ. ಇದು ನೆನಪಿರಲಿ. ಈ ಎರಡು ಕಾರಣಗಳನ್ನು ನಿಮ್ಮನ್ನು ಅಭಿನಂದಿಸಿ ನನ್ನ ಮಾತುಗಳನ್ನು ಮುಂದುವರಿಸುತ್ತಿದ್ದೇನೆ. ಮಕ್ಕಳೇ, ಇದನ್ನು ಸ್ವಲ್ಪ ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಒಂದು ಸಮೀಕ್ಷೆಯ ಪ್ರಕಾರ ನೀವು ಹುಟ್ಟಿದಾಗಿನಿಂದ ನಿಮ್ಮ ಪದವಿ ಶಿಕ್ಷಣ ಮುಕ್ತಾಯ ಆಗುವವರೆಗೂ ಕೂಡ ನಿಮ್ಮ ಕುಟುಂಬ, ನಿಮ್ಮ ಸಮಾಜ, ತಂದೆ ತಾಯಿಗಳು, ಶಿಕ್ಷಣ ಸಂಸ್ಥೆ ಹಾಗೂ ಸರ್ಕಾರ ಸುಮಾರು 1 ಕೋಟಿ ರೂಪಾಯಿಗಳನ್ನು ನಿಮ್ಮ ಮೇಲೆ ವೆಚ್ಚ ಮಾಡುತ್ತಿದ್ದಾರೆ. Don't raise the question as it is oral or not. They are investing 1 crore rupees for you till the completion of your graduation. ಇದನ್ನು ಸ್ವಲ್ಪ ಗಮನದಲ್ಲಿಟ್ಟುಕೊಳ್ಳಿ. ಇಷ್ಟೊಂದು ಹಣವನ್ನು ನಿಮ್ಮ ಮೇಲೆ ವೆಚ್ಚ ಮಾಡುತ್ತಿರುವುದು ಏತಕ್ಕಾಗಿ? ಯಾವ ತಂದೆ ತಾಯಿಯೂ ಕೂಡ ನಿಮ್ಮಿಂದ ಯಾವುದನ್ನು ನಿರೀಕ್ಷೆ ಮಾಡುವುದಿಲ್ಲ. ನನ್ನ ಮಗ, ನನ್ನ ಮಗಳು ಚಂದದ ಜೀವನವನ್ನು ನಡೆಸಲಿ ಎನ್ನುವ ಒಂದು ಹಾರೈಕೆ. ಅದೇ ಹಾರೈಕೆ ಶಿಕ್ಷಣ ಸಂಸ್ಥೆಯದ್ದು ಕೂಡ. ಅದೇ ನಿರೀಕ್ಷೆ
ಸರ್ಕಾರದ್ದು ಕೂಡ ಇಂತಹ ನಿರೀಕ್ಷೆಗಳನ್ನ ಹುಸಿಯಾಗಿಸದೆ ನಿಮ್ಮ ಜೀವನವನ್ನು ಸುಂದರವಾಗಿಸಿಕೊಳ್ಳಿ. ನಿಮ್ಮನ್ನು ಸಾಕಿ ಸಲಹಿದ ತಂದೆ ತಾಯಿಗಳಿಗೆ, ನಿಮ್ಮನ್ನು ತಿದ್ದಿ ತೀಡಿ ಬುದ್ಧಿ ಹೇಳಿದ ಗುರುಕುಲಕ್ಕೆ, ನಿಮ್ಮ ಸುತ್ತಲೂ ಇರುವಂತಹ ಈ ಸಮಾಜಕ್ಕೆ ಒಳಿತನ್ನು ಮಾಡಿ ಎನ್ನುವಂತಹ ಕೋರಿಕೆಯಿಂದಾಗೆ ನನ್ನ ಮಾತುಗಳನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ಮಕ್ಕಳೇ, ಹೊರಗಿನ ಆಕರ್ಷಣೆಗಳಿಗೆ ನೀವು ಮಾರು ಹೋಗುವುದು ಬೇಡ. ಬಹುಶಃ ನಮ್ಮಲ್ಲೆಲ್ಲ ಪ್ರಾಧ್ಯಾಪಕ ವರ್ಗದವರಿದ್ದೀರಿ. ನಮ್ಮ ಹತ್ತಿರದಲ್ಲಿರುವಂತಹ ಕನ್ನಡದ ಕಣ್ವ BM ಶ್ರೀಕಂಠಯ್ಯನವರು ಒಂದು ಕಡೆ ಹೇಳಿದ್ದಾರೆ, ಪ್ರಾರ್ಥನೆ ಎನ್ನುವಂತಹ ಪದ್ಯದಲ್ಲಿ, ದಿ ಪೋಯಮ್ ಇಸ್ ಬೇಸಿಕಲಿ ಅನ್ ಇಂಗ್ಲಿಷ್ ಪೋಯಮ್, ಲೀಡ್ ಕಡ್ಲಿ ಲೈಟ್ ಎನ್ನುವಂತಹ ಇಂಗ್ಲಿಷ್ ಪದ್ಯದ ಭಾಷಾಂತರ. ಅದರಲ್ಲಿ ಹೇಳ್ತಾರೆ, ಮೆರುಗುವ ಬಣ್ಣಕ್ಕೆ ಬೆರೆತು ಭಯ ಮರೆತು ಕೊಂಪಿದೆನು, ಬೆರೆದಾಯಿತು ನೆನೆಯದಿರು ಹಿಂದಿನದೆಲ್ಲ, ಇಷ್ಟು ದಿನ ಸಲಹಿರುವೆ ಮೂರ್ಖನನ್ನು, ಇನ್ನು ಮುಂದೆಯೂ ಕೈ ಹಿಡಿದು ನಡೆಸಿದೆಯಾ? ಈ ಪರಿಸ್ಥಿತಿ ನಮ್ಮ ಮಕ್ಕಳಿಗೆ, ನಮಗೆ ಯಾವತ್ತೂ ಬರುವುದು ಬೇಡ. ಇದನ್ನು ಏಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಸರಿಯಾದ ಸಮಯದಲ್ಲಿ ಸರಿಯಾದ ತೀರ್ಮಾನವನ್ನು ತೆಗೆದುಕೊಂಡು ಸರಿಯಾದ ಸಹವಾಸದೊಂದಿಗೆ ಸರಿಯಾದ ಮಾರ್ಗದಲ್ಲಿ ಮುಂದುವರೆದದ್ದೇ ಆದರೆ ನೀವು ಸಾರ್ಥಕವಾದಂತಹ ಜೀವನವನ್ನು ನಡೆಸುತ್ತೀರಿ ಎನ್ನುವುದನ್ನು ತಿಳಿಸಿಕೊಡುವ ಸಲುವಾಗಷ್ಟೇ ನಾನು ಈ ಕೋಟನ್ನು ಮಾಡಿದ್ದು. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಈಗ ಪ್ರಥಮ ವರ್ಷದ ಪದವಿ ತರಗತಿಗೆ ಪ್ರವೇಶವನ್ನು ಪಡೆದಿದ್ದೀರಿ. ಬಹುಶಃ ಇವತ್ತಿನ ನಮ್ಮ ತೂಕ, ದೈಹಿಕ ತೂಕ, ದೇಹದ ತೂಕ ಬಹುಶಃ 40-45 kg ಇರಬಹುದು. 3 ವರ್ಷಗಳ ನಂತರ, ಅಂದರೆ ನೀವು ಪದವಿ ಶಿಕ್ಷಣವನ್ನ ಪೂರ್ಣ ಮುಗಿಸಿ ಹೊರಗೆ ಬರುವ ವೇಳೆಗೆ ನಿಮ್ಮ ದೇಹದ ತೂಕ ಸುಮಾರು 50-60 kg ಆಗಿರಬಹುದು. ಇನ್ನು ಜಾಸ್ತಿ ಕೂಡ ಆಗಬಹುದು. ಇದು ಕೇವಲ ಒಂದು ದೈಹಿಕ ಬೆಳವಣಿಗೆ ಮಾತ್ರ. ಆ ದೈಹಿಕ ಬೆಳವಣಿಗೆಗಾಗಿ ಈ ಕಾಲೇಜಿನ ಅವಶ್ಯಕತೆ ಇಲ್ಲ. ಮಹಾಸ್ವಾಮೀಜಿಯವರು ಇಷ್ಟೊಂದು ದೊಡ್ಡ ಕಾಲೇಜನ್ನು ಸ್ಥಾಪನೆ ಮಾಡಿ ಅಷ್ಟೊಂದು ಹಣವನ್ನು ವೆಚ್ಚ ಮಾಡಿ ಈ ಸಾಮಾಜಿಕ ಸೇವೆಯನ್ನು ಮಾಡುವಂತಹ ಅವಶ್ಯಕತೆ, ಅಗತ್ಯತೆ ಇಲ್ಲ. ಹಾಗಾದ್ರೆ ಅವರ ಉದ್ದೇಶ ಏನು? ಗ್ರಾಮೀಣ ಪ್ರದೇಶಗಳಲ್ಲಿ ಶಾಲಾ ಕಾಲೇಜುಗಳನ್ನು ಸ್ಥಾಪನೆ ಮಾಡಿ ನೂರಾರು ಮಂದಿಗೆ ಉದ್ಯೋಗವನ್ನು ಕೊಟ್ಟು ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳನ್ನ ತಯಾರು ಮಾಡುವುದರ ಹಿನ್ನೆಲೆ ಸಾಮಾಜಿಕ ಕಳಕಳಿ, ಸರ್ವರ ಅಭಿವೃದ್ಧಿ. ಈ ಒಂದು ಹಿನ್ನೆಲೆಯಲ್ಲಿ ಸ್ವಾಮೀಜಿಯವರು ಆ ಒಂದು ಕಾಲೇಜುಗಳನ್ನ ಸ್ಥಾಪನೆ ಮಾಡಿ ವಿದ್ಯಾರ್ಥಿಗಳಿಗೋಸ್ಕರ ಇಷ್ಟೊಂದು ಕೆಲಸವನ್ನು ಮಾಡ್ತಿದ್ದಾರೆ. ದಯಮಾಡಿ ಇದನ್ನ ನಿರರ್ಥಕಗೊಳಿಸಿಕೊಳ್ಳದೆ ವಿದ್ಯೆಯೊಂದಿಗೆ ವಿವೇಕವನ್ನು ಕಲಿತುಕೊಂಡು ಕೇವಲ ದೈಹಿಕ ಬೆಳವಣಿಗೆ ಅಷ್ಟಲ್ಲ, ಮಾನಸಿಕವಾಗಿ ಬೌದ್ಧಿಕವಾಗಿ ಎತ್ತರಕ್ಕೆ ಬೆಳೆದು ನೀವು ಕೂಡ ಈ ಸಮಾಜದಲ್ಲಿ ಪ್ರಕಾಶಿಸಿ, ಹಾಗೆ ನಿಮ್ಮ ಕುಟುಂಬವನ್ನ, ಸಮಾಜವನ್ನು ಕೂಡ ಪ್ರಕಾಶಿಸುವಂತೆ ಮಾಡಿ ಎನ್ನುವಂತಹ ಒಂದು ಮಾತನ್ನ ನಾನು ನಿಮಗೆ ಇವತ್ತು ತಿಳಿಸಿಕೊಡ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿ ಬಂಧುಗಳೇ, ನಾನು ಇತಿಹಾಸದ ಪ್ರಾಧ್ಯಾಪಕನಾಗಿರುವುದರಲ್ಲಿ ಇತಿಹಾಸದ ಒಂದು ಉದಾಹರಣೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಇಲ್ಲಿ ಅಶೋಕ, ಕಾನಿಷ್ಕ, ಹರ್ಷ ಎನ್ನುವಂತಹ ಸಾಮ್ರಾಟವಿದ್ದಾರೆ. ಅದರ ಜೊತೆಗೆ ಗೌತಮ ಬುದ್ಧ ಎನ್ನುವಂತಹ ವ್ಯಕ್ತಿ ಕೂಡ ಇದ್ದರು, ಒಬ್ಬ ಮಹಾನ್ ಪುರುಷ. ಗೌತಮ ಬುದ್ಧ ಜಗದ್ವಿಖ್ಯಾತ ವ್ಯಕ್ತಿಯಾಗುವುದಕ್ಕೆ ಕಾರಣ ಅವನ ಅನನ್ಯ ಅಮೂಲ್ಯ ಶಿಷ್ಯರಾಗಿದ್ದಂತಹ ಅಶೋಕ, ಕಾನಿಷ್ಕ, ಹರ್ಷ ಎನ್ನುವಂತಹ ಶಿಷ್ಯರು. ಯೇಸು ಕ್ರಿಸ್ತ ಪ್ರಸಿದ್ಧನಾಗಲು ಕಾರಣ ಅವನ 12 ಮಂದಿ ಶಿಷ್ಯರು. ಈಗ ನಮ್ಮ ಹೊಸ ಶಿಷ್ಯರಾಗಿ ಬಂದಿರುವಂತಹ ನೀವು ಕೂಡ ಆ ಎತ್ತರಕ್ಕೆ ಬೆಳಿಬೇಕು. ಹಾಗಾದರೆ ನಿಮಗೆ ವಿದ್ಯೆ ಬುದ್ಧಿಯನ್ನು ಕಲಿಸಿದಂತಹ ಈ ಸಂಸ್ಥೆಗೆ ಮತ್ತು ನಮಗೆ ಹಾಗೂ ಮಹಾಸ್ವಾಮೀಜಿ, ಮಹಾಮನೆಯ ಮಹಾಧ್ಯಕ್ಷರುಗಳಿಗೆಲ್ಲರಿಗೂ ಕೂಡ ಒಳಿತು ಆಗ್ತದೆ ಎನ್ನುವುದು ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ವಿದ್ಯಾರ್ಥಿ ಬಂಧುಗಳೇ, ನನಗೆ ಚಂದ ತಿಳುವಳಿಕೆ ಇದೆ, ಪ್ರತಿಯೊಬ್ಬ ಮುಟ್ಟಾಳನಲ್ಲೂ ಒಬ್ಬ ಬುದ್ಧಿವಂತನಿದ್ದಾನೆ ಎಂದು. ನನಗೆ ಚಂದ ಅರಿವಿದೆ,
ಪ್ರತಿಯೊಬ್ಬ ಕಳ್ಳನಲ್ಲಿಯೂ ಕೂಡ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಇದ್ದಾನೆ ಎಂದು ನನಗೆ ಗೊತ್ತಿದೆ. ಪ್ರತಿಯೊಬ್ಬ ವ್ಯಭಿಚಾರಿಯಲ್ಲಿಯೂ ಕೂಡ ಒಬ್ಬ ಸಭ್ಯ ವ್ಯಕ್ತಿ ಇದ್ದಾನೆ ಎಂದು. ಅಷ್ಟೇ ಅಲ್ಲ, ಲಂಚವನ್ನು ಪಡೆದು ಸಂಪಾದಿಸಿದ ಲಕ್ಷ ಲಕ್ಷ ರೂಪಾಯಿಗಳಿಗಿಂತಲೂ ಕೂಡ ಬೆವರು ಸುರಿಸಿ ಸಂಪಾದಿಸಿದ 1,000 ರೂಪಾಯಿ ಉತ್ತಮ ಎನ್ನುವಂತಹ ಮೌಲ್ಯವನ್ನು ಕಲಿಸಿಕೊಡುವಂತಹ ತಾಣ ಜ್ಞಾನ ದೇಗುಲಗಳು, ಶಿಕ್ಷಣ ಸಂಸ್ಥೆಗಳು. ಇಂತಹ ಒಂದು ಭಕ್ತಿಯ ಹಿನ್ನೆಲೆಯಲ್ಲಿ ಸ್ಥಾಪನೆಯಾಗಿರುವಂತಹ ಆ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ಅವಕಾಶವನ್ನು ಗಿಟ್ಟಿಸಿಕೊಂಡಿದ್ದೀರಿ, ಇಲ್ಲಿ ಪ್ರವೇಶವನ್ನು ಪಡೆದುಕೊಂಡಿದ್ದೀರಿ ಎನ್ನುವುದು ಖಂಡಿತವಾಗಲೂ ನಿಮ್ಮ ಅದೃಷ್ಟ. ಆ ಅದೃಷ್ಟವನ್ನು ಸಾರ್ಥಕತೆಯತ್ತ ನೀವು ಕೊಂಡೊಯ್ಯಬೇಕು ಎನ್ನುವಂಥದ್ದು ನನ್ನ ಕೋರಿಕೆ. ವಿದ್ಯಾರ್ಥಿಗಳೇ, ಒಬ್ಬ ಪ್ರಾಧ್ಯಾಪಕನಾಗಿ ನಾನು ಈ ಮಾತನ್ನು ಹೇಳ್ತಿದ್ದೇನೆ. ನಾವು ನಿಮ್ಮನ್ನು ಕೇವಲ ವಿದ್ಯಾರ್ಥಿಗಳು ಎಂದು ಯಾವತ್ತೂ ಕೂಡ ಭಾವಿಸುವುದಿಲ್ಲ. ಕೇವಲ ಬಿಲ್ ಮತ್ತು ಬೆಲ್ಗೆ ಬಹುಶಃ ಯಾರೂ ಕೂಡ ಸೀಮಿತವಾಗಿರುವುದಿಲ್ಲ. ಯಾರಾದರೂ ಅಂತಹ ಪ್ರಯತ್ನವನ್ನು ಮಾಡಿದ್ರೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಖಂಡಿತ ಅವಕಾಶ ಕೊಡೋದಿಲ್ಲ ಅದಕ್ಕೆ. ಅವರು ಹಸನ್ಮುಖಿಗಳು. ಆದರೆ ನನ್ನ ತಿಳುವಳಿಕೆ ಪ್ರಕಾರ ತಪ್ಪನ್ನ, ಅಡ್ಡದಾರಿಯನ್ನ ಎಂದಿಗೂ ಸಹಿಸದೇ ಇರುವಂತಹ ಒಂದು ಕಠಿಣವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ವ್ಯಕ್ತಿಗಳಾಗಿದ್ದಾರೆ. ಅವರಿಗೆ ಶ್ರೀಮಠದ ಶ್ರೀರಕ್ಷೆ ಇದೆ. ನಿಮಗೂ ಕೂಡ ಶ್ರೀಮಠದ ಶ್ರೀರಕ್ಷೆ ಇರಲಿ. ಸೊ ಹೀಗಾಗಿ ನಾವು ನಿಮ್ಮನ್ನ ಕೇವಲ ವಿದ್ಯಾರ್ಥಿಗಳಂತ ಖಂಡಿತ ಭಾವಿಸೋದಿಲ್ಲ. ನಾವು ನಿಮ್ಮೊಂದಿಗೆ ಬ್ರದರ್ಲಿ, ಪ್ಯಾರೆಂಟ್ಲಿ, ಫ್ರೆಂಡ್ಲಿ ಎನ್ನುವಂತಹ 3 ರೀತಿಯ ಸಂಬಂಧಗಳನ್ನು ಇರಿಸಿಕೊಳ್ಳುವುದಕ್ಕೆ ಬಯಸ್ತೇವೆ. ಅಂದ್ರೆ ನಾವು ನಿಮ್ಮ ಒಬ್ಬ ಸಹೋದರರಾಗಿ, ನಿಮ್ಮ ತಂದೆ ತಾಯಿಗಳಾಗಿ, ಯಾಕೆಂದ್ರೆ ಕೇಳಿದ್ರೆ ಸಾಕಷ್ಟು ಸರಿ ಹೇಳ್ತೇವೆ, ಸ್ಕೂಲ್ ಆರ್ ಕಾಲೇಜ್ ಇಸ್ ದಿ ಸೆಕೆಂಡ್ ಹೋಮ್, ಟೀಚರ್ಸ್ ಆರ್ ದಿ ಸೆಕೆಂಡ್ ಪ್ಯಾರೆಂಟ್ಸ್ ಅಂತ. ಅಂತ ಒಂದು ಹೋಮ್ಲಿ ಎನ್ವೈರನ್ಮೆಂಟ್ ಅನ್ನ ನಾನು ಈ ಕಾಲೇಜಿನಲ್ಲಿ ಇಲ್ಲಿ ಗಮನಿಸಿದೆ. ನಾನು ನಿಮ್ಮನ್ನ ಮೆಚ್ಚುಗೆ ಮಾಡಿ ನಾನು ನಿಮ್ಮ ಪ್ರಶಂಸೆಯನ್ನು ಪಡೆದುಕೊಳ್ಳಬೇಕೆನ್ನುವ ಉದ್ದೇಶದಿಂದ ನಾನು ಇದನ್ನು ಮಾತನಾಡ್ತಾ ಇಲ್ಲ. ಇಟ್ಸ್ ಸೋ ಐ ಆಮ್ ಸಾರಿ. What I experienced here, what I am observing here, I am speaking on the basis of these things. Though I am your neighbor, I am observing the day-to-day activities of your college and the risk that your principal and your teachers are going to take to reform, to upgrade the dignity of the college and the mud and the people of you. ಸೊ ನಿಮ್ಮೆಲ್ಲರನ್ನು ಎತ್ತರಿಸುವ ಸಲುವಾಗಿ ಇದೆಲ್ಲ ಮಾಡ್ತಿದ್ದಾರೆ. ಇದೆಲ್ಲವನ್ನು ನಾನು ಗಮನಿಸ್ತಿದ್ದೇನೆ ಪ್ರತಿದಿನ ಕೂಡ. ಸೊ ಇದೆಲ್ಲದಕ್ಕೂ ಕೂಡ ನನಗೆ ಬಹಳ ಸಂತೋಷ ಇದೆ. ನಾವು ನಿಮ್ಮನ್ನ ನಿಜವಾಗ್ಲೂ ಉತ್ತಮ ಪ್ರಜೆಗಳನ್ನ ಆಗುವುದಕ್ಕೇನೆ ಈ ಥರದಲ್ಲಿ ಪ್ರಯತ್ನವನ್ನ ಮಾಡ್ತಿದ್ದೇವೆ ಅಂತ ನಾನು ನಿಮ್ಮ ಜೊತೆಗೆ ಹೇಳ್ತಾ ಇದ್ದೇನೆ. ಸೊ ನೀವು ಖಂಡಿತ ಬೆಳೀರಿ, ನಮ್ಮನ್ನು ಕೂಡ ಬೆಳೆಸಿ ಅಂತನೂ ಕೋರ್ತಿದ್ದೇನೆ. ಪ್ರೀತಿ ವಿದ್ಯಾರ್ಥಿಗಳೇ, ಸ್ವಲ್ಪ ಇವತ್ತಿನ ಪರಿಸ್ಥಿತಿಗೆ ಬರೋಣ. ಇವತ್ತು BA, BSc, BCom, BBM, whatever it may be, the ಜನರಲ್ ಡಿಗ್ರೀಸ್ we are going to call, ಸಾಮಾನ್ಯ ಪದವಿಗಳು ಅಂತ ಹೇಳಿ ಕರೀತೇವೆ. ಈ ಸಾಮಾನ್ಯ ಪದವಿಗಳಿಗೆ ಇವತ್ತು ಮನ್ನಣೆ ಇಲ್ಲ, ಆದ್ಯತೆ ಇಲ್ಲ. ನಮ್ಮ ಮನೆಯಲ್ಲಿಯೇನೆ ನನ್ನ ಅಣ್ಣ ಅಥವಾ ನನ್ನ ತಮ್ಮ ಎಂಜಿನಿಯರಿಂಗ್ ಅಥವಾ ಮೆಡಿಕಲ್ ಅನ್ನು ಓದೋಕೆ ಹೋದರೆ ಅವರಿಗೆ ಸಿಗುವಷ್ಟು ಗೌರವ ಖಂಡಿತ ನನಗೆ ಸಿಗೋದಿಲ್ಲ. This is the fact that we are experiencing today. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, BA, BSc, BCom, BBM ಎನ್ನುವಂತಹ ಸಾಮಾನ್ಯ ಪದವಿಗಳು, ಆ ಪದವಿಗಳ ಬಗ್ಗೆ ಇವತ್ತು ಅಪಸ್ವರವಿದೆ ಸಮಾಜದಲ್ಲಿ, ತಾತ್ಸಾರವಿದೆ ಸಮಾಜದಲ್ಲಿ. ಕೇವಲ ಎಂಜಿನಿಯರಿಂಗ್, ಮೆಡಿಕಲ್ಗೆ ಆದ್ಯತೆ ಇದೆ. ನನ್ನ ಮಗ ಅಥವಾ ನನ್ನ ಮಗಳು ಎಂಜಿನಿಯರಿಂಗ್ ಮತ್ತು ಮೆಡಿಕಲ್ ಅನ್ನು ಓದ್ತಿದ್ದಾರೆ ಎಂದು ಕೆಲವರು ಬಹಳ ಬೀಗುವುದನ್ನ ನಾವು ಗಮನಿಸಿದ್ದೇವೆ. ಹೀಗಾಗಿ ನೀವು ಗೊಂದಲಕ್ಕೊಳಗಾಗುವುದು ಬೇಡ. ಏನಪ್ಪ ಇದು, ನಾನು BA ಸೇರ್ಕೊಂಡು ಬಿಟ್ಟಿದ್ದೇನೆ, ನಾನು BSc ಸೇರಿದ್ದೇನೆ, ಸೊ ಇಫ್ ದೇರ್ ಇಸ್ ನೋ ಫ್ಯೂಚರ್ ಫಾರ್ ಮೀ, ನೀಡ್ ನಾಟ್ ಟು ವರಿ. ಅದಕ್ಕೆ ಚಿಂತನೆಯನ್ನು ಮಾಡುವಂತಹ, ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ, ಅಗತ್ಯತೆ ಇಲ್ಲ.
ಒಂದನ್ನು ತಿಳಿದುಕೊಳ್ಳಿ, BA ಈಕ್ವಲ್ಸ್ BCom ಈಕ್ವಲ್ಸ್ BSc ಈಕ್ವಲ್ಸ್ BBM ಈಕ್ವಲ್ಸ್ MBBS ಈಕ್ವಲ್ಸ್ BE. ಸ್ವಲ್ಪ ಜಾಸ್ತಿ ಇತ್ತು ನಿಮಗೆ. What the hell this man is speaking? No, I am speaking something useful. ಅದನ್ನು ಸ್ವಲ್ಪ ಸರಳ ಮಾಡಿ ಮಾತನಾಡುವ. ಆರ್ಟ್ಸ್ ಈಕ್ವಲ್ಸ್ ಕಾಮರ್ಸ್ ಈಕ್ವಲ್ಸ್ ಸೈನ್ಸ್ ಈಕ್ವಲ್ಸ್ ಮೆಡಿಕಲ್ ಈಕ್ವಲ್ಸ್ ಎಂಜಿನಿಯರಿಂಗ್. ಯಾಕೋ ಇನ್ನೂ ಸ್ವಲ್ಪ ಗೊಂದಲವೇ ಇದೆ ನಿಮ್ಮ ಮುಖದಲ್ಲಿ. ಅಂದ್ರೆ ಇಲ್ಲಿ ಯಾವುದೂ ಕೂಡ ಹೆಚ್ಚು ಅಲ್ಲ, ಯಾವುದೂ ಕೂಡ ಕಡಿಮೆ ಅಲ್ಲ. BE is a single degree, MBBS single degree, DA single degree, BSc single degree, BA BSc ಗೆ ಸಮ, BA MBBS ಗೆ ಸಮ, BA ಎಂಜಿನಿಯರಿಂಗ್ ಗೆ ಸಮ. 4 ವರ್ಷ ಅವರು ಎಂಜಿನಿಯರಿಂಗ್ ಮುಗಿಸಿ ಬಂದ್ರೆ 3 ವರ್ಷ BA ಮುಗಿಸಿದ ಹುಡುಗನಿಗೆ ಅವನನ್ನು ಪದವೀಧರ ಅಂತೇವೆ, ಇವನನ್ನು ಪದವೀಧರ ಅಂತೇವೆ, ಅಷ್ಟೇ, ವ್ಯತ್ಯಾಸ ಇಲ್ಲ. ಸಿಂಗಲ್ ಡಿಗ್ರಿ ಅಂದ್ರೆ ಅವರ ಒಂದು ಯೂಸ್ಫುಲ್ನೆಸ್. ಇವತ್ತು ಸಮಾಜ ಸ್ವಲ್ಪ ಮಟೀರಿಯಲಿಸ್ಟಿಕ್ ಆಗಿ ಆಲೋಚನೆ ಮಾಡ್ತಾ ಇದೆ, ಹಾಗಾಗಿ ಈ ವ್ಯತ್ಯಾಸ ಅಂತ ಅನ್ನಿಸ್ತಿದೆ ನಿಮ್ಗೆ. ಮುಂದುವರೆದ ಮಾತನಾಡ್ತೇನೆ, ನೀವೇ ಅದನ್ನು ಸ್ವಲ್ಪ ಗಮನಿಸಿ. ಯಾವುದೂ ಕೂಡ ಹೆಚ್ಚು ಅಲ್ಲ, ಯಾವುದೂ ಕೂಡ ಕಡಿಮೆನೂ ಅಲ್ಲ, ಎಲ್ಲವೂ ಕೂಡ ಪದವಿಗಳು. ನೀವು ಯಾವುದೇ ಪದವಿಯನ್ನ ಪಡೆದುಕೊಂಡ್ರೂ ಕೂಡ ಇವತ್ತು ನೀವು ಸಾಫ್ಟ್ವೇರ್ ಎಂಜಿನಿಯರ್ ಆಗಬಹುದು. ಇಟ್ಸ್ ನಾಟ್ ಒನ್ಸ್ ಅಗೇನ್ ಡೇಂಜರಸ್ ಸ್ಟೇಟ್ಮೆಂಟ್, ಅಪಾಯಕಾರಿ ವಾಕ್ಯ ಅಂತ ಅಂದ್ಕೊಳ್ಳುವುದು ಬೇಡ. ಇದನ್ನು ನೀವು BA ಪದವಿಯನ್ನು ಪಡೆದುಕೊಂಡರೂ ಕೂಡ ಸಾಫ್ಟ್ವೇರ್ ಎಂಜಿನಿಯರ್ ಆಗಬಹುದು. IAS, IPS, KAS, KPS ಎನ್ನುವಂತಹ ಪರೀಕ್ಷೆಗಳನ್ನ ಪಾಸ್ ಮಾಡಬಹುದು, ಆಡಳಿತಗಾರರಾಗಬಹುದು. ಇದಕ್ಕೆ ಬೇಕಾಗಿರುವುದು ಸರಿಯಾದ ಅಧ್ಯಯನ, ಸರಿಯಾದ ಚಿಂತನ ಮತ್ತು ಸರಿಯಾದ ಮಂಥನ. ಸದಾ ಓದು, ಅಧ್ಯಯನ, ಚಿಂತನ, ಮಂಥನ ನಿಮ್ಮವುದಾದರೆ ಯಾವುದೇ ಪದವಿಯನ್ನು ಪಡೆದುಕೊಂಡರೂ ಕೂಡ ಸಮಾಜದ ಅತ್ಯುನ್ನತ ವ್ಯಕ್ತಿಯಾಗಿ ನೀವು ಮಾರಬಹುದು. ಗೌರವಾನ್ವಿತ ಪೋಷಕ ಬಂಧುಗಳೇ, ಪೋಷಕರನ್ನ ಕುರಿತು ಈ ಮಾತನ್ನು ನಾನು ಮಾತನಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಗೌರವಾನ್ವಿತ ಪೋಷಕ ಬಂಧುಗಳೇ, ಇವತ್ತಿನ ಸಾಫ್ಟ್ವೇರ್ ಕಂಪನಿಯ ಅಥವಾ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಉದ್ಯೋಗಪತಿಗಳಾಗಿರುವಂತಹ ಇನ್ಫೋಸಿಸ್ನ ನಾರಾಯಣ ಮೂರ್ತಿಯವರಾಗಲಿ, ವಿಪ್ರೋದ ಅಜೀಂ ಪ್ರೇಮ್ಜಿಯವರಾಗಲಿ, ಮೈಕ್ರೋಸಾಫ್ಟ್ ಕಂಪನಿಯ ಬಿಲ್ಗೇಟ್ಸ್ ರವರಾಗಲಿ, BA BCom ನವರು ಸಾಫ್ಟ್ವೇರ್ ಇಂಜಿನಿಯರ್ ಆಗುವಂತಿಲ್ಲ, ಆಗಬಾರದು, ಆಗಲು ಅರ್ಹರಲ್ಲ ಎಂದು ಯಾವತ್ತೂ ಕೂಡ ಹೇಳಿಲ್ಲ. ಅಥವಾ ನೀವು BA BCom BSc ಪದವಿಯನ್ನು ಪಡೆದುಕೊಂಡಿದ್ದೀರಿ ಎನ್ನುವ ಉದ್ದೇಶಕ್ಕೆ ನಿಮ್ಮನ್ನು ಸಾಫ್ಟ್ವೇರ್ ಎಂಜಿನಿಯರ್ ಕೆಲಸವನ್ನು ನೀಡುವುದಿಲ್ಲ ಎಂದು ನಿಮ್ಮನ್ನು ನಿರಾಕರಿಸಿಲ್ಲ. ಹಾಗಾದ್ರೆ ನಿಮ್ಮ ಮಕ್ಕಳನ್ನ ಏಕೆ ನಿರಾಕರಿಸಲಾಗುತ್ತಿದೆ ಅಂತಂದ್ರೆ, ನಿಮ್ಮನ್ನು ಅಂದ್ರೆ ಸಾಮಾನ್ಯ ಪದವಿಯನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳನ್ನು ನಿರಾಕರಿಸುತ್ತಿರುವುದು ನಿಮ್ಮಲ್ಲಿ ಎಕ್ಸ್ಟ್ರಾ ಸ್ಕಿಲ್ಸ್ ಇಲ್ಲ ಎನ್ನುವ ಕಾರಣಕ್ಕಾಗಿ. ಮಾತನಾಡ್ತಾನೆ, ಎಕ್ಸ್ಟ್ರಾ ಸ್ಕಿಲ್ಸ್ ಇಲ್ಲ ಎನ್ನುವ ಕಾರಣಕ್ಕಾಗಿ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಇವತ್ತು ಕೆಲಸ ಸಿಗುವುದು ನಿಮ್ಮ ಅಂಕಪಟ್ಟಿಯಲ್ಲಿರುವಂತಹ ಅಂಕಗಳ ಆಧಾರದ ಮೇಲೆ ಅಲ್ಲ. ಹಿಂದೆ ಹೋಯ್ತದು. ಹೆಚ್ಚು ಅಂಕ ಪಡೆದವರಿಗೆ ಆದ್ಯತೆಯ ಮೇಲೆ ಕೆಲಸ ಸಿಗ್ತಾ ಇತ್ತು. ಇಟ್ ಹ್ಯಾಸ್ ಗಾನ್, ಇಟ್ ಹ್ಯಾಸ್ ಚೇಂಜ್. 40% ಇವತ್ತು ಪಾಸ್ ಮಾರ್ಕ್ಸ್, 40% ಅಂಕವನ್ನು ತೆಗೆದುಕೊಂಡರೂ ಕೂಡ ಅತ್ಯುನ್ನತವಾದಂತಹ ಹುದ್ದೆಯನ್ನು ನೀವು ಏರಬಹುದು, ಸಾಧ್ಯತೆ ಇದೆ. ನಿಮಗೆ ಇವತ್ತು ಕೆಲಸ ಸಿಗುವುದು ನಿಮ್ಮ ಅಂಕಪಟ್ಟಿಯಲ್ಲಿರುವಂತಹ ಅಂಕಗಳ ಆಧಾರದ ಮೇಲೆ ಅಲ್ಲ. ಹರಿ ಓಂ ತತ್ಸತ್. ಬ್ರಹ್ಮಧ್ಯಾನ ಪರಂ ಸದಾ ವಿರಚಯನು ಶ್ರೀ ಭೈರವಸ್ಯ ಅರ್ಚನಂ ಸಮ್ಯಕ್ ಸರ್ವಜನೋಪಕಾರ ನಿರತಂ ಸನ್ಯಾಸ ಯೋಗೀರತಂ ಅದ್ವೈತಾಮೃತ ವರ್ಷಿಣಿ ಸಕಲಂ ಕುರ್ವನ್ನ ಪವಿತ್ರೀಕೃತಂ ಒಂದೇತಂ ಜಗದೀಶ್ವರಂ ಪ್ರತಿದಿನಂ ಶ್ರೀ ಬಾಲಗಂಗಾಧರಂ. ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಪುರಸ್ಕೃತ ಭೈರವೈಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ದಿವ್ಯ ಆತ್ಮಕ್ಕೆ ನನ್ನ ನಮಸ್ಕಾರಗಳನ್ನು ಅರ್ಪಿಸಿ, ಕ್ಷೇತ್ರಾದಿ ದೇವತೆಗಳಾದ ಕಾಲಭೈರವೇಶ್ವರ, ಗಂಗಾಧರೇಶ್ವರನನ್ನು ಸ್ಮರಣೆ ಮಾಡುತ್ತಾ, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಗುರು ಪರಂಪರೆಯಲ್ಲಿ
72ನೇ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಯವರಿಗೂ ನನ್ನ ನಮನಗಳನ್ನು ಅರ್ಪಿಸಿ ಇಂದಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿನ ಶ್ರೀ ಆದಿಚುಂಚನಗಿರಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜು ನಾಗಮಂಗಲದಲ್ಲಿ 2020-21ನೇ ಸಾಲಿನ ಪ್ರಥಮ ವರ್ಷದ BA ಮತ್ತು BSc ಪದವಿ ವಿದ್ಯಾರ್ಥಿಗಳಿಗೆ ಪೂರ್ವ ಪರಿಚಯ ಕಾರ್ಯಕ್ರಮದಲ್ಲಿ ಮತ್ತು ಪೋಷಕರ ಶ್ರದ್ಧೆಯಲ್ಲಿ ನಾವು ನೀವೆಲ್ಲರೂ ಇದ್ದೇವೆ. ಇಂತಹ ಪವಿತ್ರವಾದ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಇಷ್ಟು ಹೊತ್ತುಗಳ ಕಾಲ ಅತ್ಯಂತ ಅವಶ್ಯಕತೆ ಮತ್ತು ವಿಶೇಷವಾದ ಅಧಿಕಾರಿಗಳಾಗಿರುವುದರಿಂದ ವಿಶೇಷವಾಗಿ ನಿಮ್ಮಗಳಿಗೆ ಹಿತವಚನಗಳ ಮುಖಾಂತರ ಮಾತನಾಡಿರುವಂತಹ ಡಾಕ್ಟರ್ NG ಪ್ರಕಾಶ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಬಹಳಷ್ಟು ವಿಚಾರಗಳನ್ನು ಈಗಾಗಲೇ ನಿಮ್ಮ ಮುಂದುಗಡೆ ಇಟ್ಟಿದ್ದಾರೆ. ಹಾಗೆ ಪ್ರಾಂಶುಪಾಲರು ಇದ್ದಾರೆ, ರಾಮಕೃಷ್ಣ ಗೌಡ್ರು ಇದ್ದಾರೆ, ಹಾಗೆ ಎಲ್ಲ ಉಪನ್ಯಾಸದ ವೃಂದದವರಿದ್ದೀರಿ, ಆಗಮಿಸುವಂತಹ ಪೋಷಕರಿದ್ದೀರಿ, ಆತ್ಮಬಂಧುಗಳಾದ ವಿದ್ಯಾರ್ಥಿನಿಯರೇ. ಪದವಿ ಪೂರ್ವ ಕಾಲೇಜನ್ನು ಮುಗಿಸಿ ಪದವಿ ಕಾಲೇಜು ಕಡೆಗೆ ನೀವು ಬಂದಿದ್ದೀರಿ. ನಿಮ್ಗೆಲ್ಲರಿಗೊಂದೊಂದು ಪದವಿ ಸಿಕ್ಕುವಂತ ಸಂದರ್ಭ. ಪದವಿ ಪೂರ್ವ ಮುಗಿದಿದೆ, ಪ್ರೌಢಾವಸ್ಥೆ ಮುಗಿದಿದೆ, ಕಾಲೇಜು ಮುಗಿದಿದೆ, ಜೂನಿಯರ್ ಕಾಲೇಜ್ ಮುಗಿದಿದೆ, ಕಾಲೇಜು ಹೊರಟೋಗಿದೆ. ಈಗ ಇನ್ನು ಮುಂದಿನ ಏಜ್ ಕಡೆ ಹೋಗ್ತಾ ಇದ್ದೀರಿ ಪದವಿ ಕಾಲೇಜು ಕಡೆ. ಈ ಸಂದರ್ಭದಲ್ಲಿ ನೀವೆಲ್ಲರೂ ಪೋಷಕರಾದಿಯಾಗಿ ನಿಮ್ಮನ್ನು ನಮ್ಮ ವಿದ್ಯಾಸಂಸ್ಥೆ ಕಳಿಸಿಕೊಟ್ಟಿದ್ದೀವಿ. ನಮ್ಮ ವಿದ್ಯಾಸಂಸ್ಥೆಗೆ ನೀವು ಕಳಿಸಿಕೊಟ್ಟಿದ್ದಕ್ಕೆ ಪೋಷಕರಿಗೆ ನಾನು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿನ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವಿಶೇಷವಾಗಿ ನನಗೆ ಅನಿಸಿಕೊಂಡ ಹಾಗೆ ನೀವು ಪದವಿ ಕಾಲೇಜಿಗೆ ಬಂದ ಮೇಲೆ ನಿಮ್ಮ ಜೀವನವನ್ನು ನಿರ್ಣಯ ಮಾಡುವಂತ, ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಸದೃಢವಾದ ಬುದ್ಧಿವಂತಿಕೆ, ಜ್ಞಾನವಂತಿಕೆ, ವಿದ್ಯಾವಂತಿಕೆ ಎಲ್ಲವೂ ನಿಮ್ಮಲ್ಲಿ ಸೇರಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಸ್ವತಃ ನೀವೇ ತೀರ್ಮಾನ ಮಾಡುವಂತ ಶಕ್ತಿ ನಿಮಗಳಿಗೆ ಬಂದಿದೆ. ಹಾಗಾಗಿ ಒಂದು ಕಡೆ ಪೋಷಕರು ಬೇಕು, ವಿದ್ಯಾಸಂಸ್ಥೆಯ ಪರಿಚಯ ಮಾಡಿಕೊಡೋಣ ಅಂತ ಹೇಳಿ ನಮ್ಮ ಪ್ರಾಂಶುಪಾಲರು ಪೋಷಕರನ್ನ ಜೊತೆಯಲ್ಲಿ ಕರೆಸಿದ್ದಾರೆ. ನಾನೇನಾಗಬೇಕು ಮುಂದೆ, ನನ್ನ ಬದುಕು ಹೇಗೆ, ನನ್ನ ಜೀವನ ಹೇಗೆ, ನನ್ನ ಬದುಕನ್ನು ನಾನು ಹೇಗೆ ಕಟ್ಟಿಕೊಳ್ಬೇಕು ಎಂಬುದರ ಬಗ್ಗೆ ವಿಶೇಷವಾಗಿ ಚಿಂತನೆಯ ದಿನ ನನಗೆ ಅನಿಸಿಕೊಂಡ ಹಾಗೆ. ವಿಶೇಷವಾಗಿ ನೀವು ಈ ಕಾಲೇಜಿಗೆ ಸೇರಿದ ಮೇಲೆ, ವಿಶೇಷವಾಗಿ ನಿನ್ನೆ ವಾಣಿಜ್ಯ ಕಾಲೇಜಿನ ಪರಿಚಯದ ವ್ಯವಸ್ಥೆ ಆಗಿದೆ. ಪುರುಷೋತ್ತಮಾನಂದನಾಥ ಸ್ವಾಮೀಜಿಯವರು ಪೂಜ್ಯರು ಬಂದಿದ್ರು. ಇವತ್ತು BSc ಮತ್ತು BA. ಪ್ರಕಾಶನವರು ಮಾತನಾಡಿದ ಒಂದು ಮಾತನ್ನು ಹೇಳಿ, MBBS ಅಥವಾ BE ಮಾಡೋದಿದ್ದಾಗ ಬಹಳ ಚೆನ್ನಾಗಿ ಓದುವಂತ ವಿದ್ಯಾರ್ಥಿಗಳು ಎಲ್ಲಿ ಸಲ್ಲದವನು ಇಲ್ಲಿ ಸಲ್ಲುವನಯ್ಯ ಅಂತಂದಂತೆ ಎಲ್ಲಿಗೆ ಹೋಗೋದವರು ಇಲ್ಲಿ ಬರ್ತಾರೆ ಅಂತ ಹೇಳುವಂತ ಭಾವನೆ ಸಮಾಜದಲ್ಲಿ ಇದೆ ಅಂತ ಹೇಳುವಂತ ಮಾತನ್ನು ಹೇಳಿದ್ರು. ಈ ಮಗ ಏನೇ ಓದ್ತಾ ಇದ್ದಾನೆ ಅಂತ ಹೇಳಿದ್ರೆ ತಂದೆ ತಾಯಿಯಂದ್ರಿಗೆ ನನ್ನ ಮಗ MBBS ಮಾಡ್ತಾ ಇದ್ದಾನೆ, ಡಾಕ್ಟರ್ ಆಗ್ತಾ ಇದ್ದಾನೆ, ಅಲ್ಲ ನಮ್ಮ ಮಗ ಇಂಜಿನಿಯರ್ ಆಗ್ತಾ ಇದ್ದಾನೆ, ಎಲ್ಲ ಒಂದು ಕಡೆ BSc ಮಾಡ್ತಾ ಇದ್ದಾನೆ, ಅಥವಾ BCom ಮಾಡ್ತಾ ಇದ್ದಾನೆ, ಅಥವಾ BCA ಮಾಡ್ತಾ ಇದ್ದಾನೆ, ಅಥವಾ BA ಮಾಡ್ತಾ ಇದ್ದಾನೆ. ಇದೆಲ್ಲ ಹೇಳ್ತಾ ಹೋದಾಗ ಏನು ನಿಮ್ಮ ಮಗ ಚೆನ್ನಾಗಿ ಓದ್ತಾ ಇಲ್ವಾ ಅಂತ ಹೇಳುವಂತ ಯೋಚನೆ ಚಿಂತನೆ ಬರುವಂತ ಸ್ಥಿತಿಯನ್ನು ಇವತ್ತು ಸಮಾಜ ನಿರ್ಮಾಣ ಮಾಡಿದೆ. ಖಂಡಿತ ಅಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದಲ್ಲ ಒಂದು ತರದ ವ್ಯಕ್ತಿತ್ವ ಇದ್ದೇ ಇದೆ. ಆ ವ್ಯಕ್ತಿತ್ವದ ಬೆಳವಣಿಗೆಗೆ 10 ದಾರಿಗಳಿರುತ್ತೆ, ಒಂದೆರಡು ದಾರಿಗಳಲ್ಲ. ಕೇವಲ MBBS BE ಮಾಡಿದ್ರೆ ಮಾತ್ರ ನಮ್ಗೆ ಬದುಕು ಕಟ್ಟಿಕೊಡುತ್ತೋ, ಬದುಕಕ್ಕೆ ಸಾಧ್ಯತೆ ಇದೆ ಅಂತ ಹೇಳೋದಂತೂ ದೊಡ್ಡ ಸುಳ್ಳಾಗುತ್ತೆ. ಆದ್ರೆ 10 ದಾರಿಗಳಿರುತ್ತೆ. ನೀವೀಗ ಹೇಗಿದ್ದೀರಿ ಅಂತ ಹೇಳಿದ್ರೆ, ನಾನು ಮೊನ್ನೆ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ನೀವೆಲ್ಲ ಹೇಗಿದ್ದೀರಿ ಅಂತ ಹೇಳಿದ್ರೆ, ರಾಮನಂತೆ ಇದ್ದೀರಂತೆ, ಶ್ರೀರಾಮನಂತೆ ಇದ್ದೀರಂತೆ, ರಾಮನಂತೆ ಇದ್ದೀರಂತೆ. ರಾಮ ಯುವಕನಾಗಿದ್ದಾನೆ, ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಹೊರಟಿದ್ದಾನೆ, ರಾಜನಾಗಬೇಕು. ಅತ್ತ ಕಡೆ ರಾಮ ರಾಜನಾಗದು, ಇತ್ತ ಕಡೆ ಯುವಕ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಹೊರಡ್ತಾನಂತೆ.
ಬದುಕನ್ನು ಕಟ್ಟಿಕೊಳ್ಬೇಕಾದ್ರೆ ಎಷ್ಟು ದಾರಿಗಳಿದೆ. ಅವನಿಗೆ ಬದುಕನ್ನು ತೋರಿಸುವುದಕ್ಕೆ ಪೋಷಕರಾಗಿ 10 ದಾರಿಗಳಿದೆ. ಹಾಗಾಗಿ ಅದಕ್ಕೆ ದಶರಥ ಅಂತ ಕರೀತಾರೆ. ಅವನ ತಂದೆ ಹೆಸರು ದಶರಥ. ರಥ ಅಂತ ಹೇಳಿದ್ರೆ ಹೋಗುವಂತ ದಾರಿ ಅಥವಾ ರಥ. ಈ 10 ದಶ ಅಂದ್ರೆ 10 ದಾರಿಗಳಿದೆ. ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ 10 ದಾರಿಗಳ ಮುಖಾಂತರ ಹೋಗೋದಕ್ಕೆ ಸಾಧ್ಯತೆ ಇದೆ ಅಂತೆ. ಹಾಗಾಗಿ ರಾಮನ ತಂದೆ ಪೋಷಕನಾಗಿ ದಶರಥನಾಗಿ ಮುಂದುಗಡೆ ಇದ್ದಾನಂತೆ. ಹಾಗಾದ್ರೆ ಕೇವಲ 2ನೇನಾ? MBBS B 2 ಅವನಿಗೆ ಅಲ್ಲ, 10 ರಥಗಳಂತೆ ರಾಮ ಆ ದಾರಿಗಳಲ್ಲಿ ಹೋಗುವುದಕ್ಕೆ 10 ಕಡೆ ಹೋಗುವುದಕ್ಕೆ ಸಾಧ್ಯತೆ ಇದೆ. 10 ಕಡೆ ಹೋಗ್ಬೇಕಾದ್ರೆ ಏನ್ ಬೇಕು ಅದು ಬಹಳ ಮುಖ್ಯ. ನಿಮ್ಮಲ್ಲಿ ನಮ್ಮಲ್ಲಿ ಎಲ್ಲರಲ್ಲೂ ಕೌಶಲ್ಯ ಇರಬೇಕು. ಕೌಶಲ್ಯ ಇದ್ರೆ ಮಾತ್ರ ಹೋಗೋದಕ್ಕೆ ಸಾಧ್ಯತೆ ಇದೆ. ರಾಮನ ತಾಯಿ ಹೆಸರೇನು? ಕೌಶಲ್ಯ. ಆ ಕೌಶಲ್ಯ ಇದ್ರೆ ಮಾತ್ರ ರಾಮನಿಗೆ ಮುಂದೆ ಹೋಗೋದಕ್ಕೆ ಸಾಧ್ಯತೆ ಇದೆ. ಎಲ್ಲಿ ಕ್ರಿಯೇಟಿವಿಟಿ ಇಲ್ಲ, ಎಲ್ಲಿ ಸ್ಕಿಲ್ಸ್ ಇಲ್ಲ, ಅಥವಾ ಎಲ್ಲಿ ತನ್ನಲ್ಲಿ ವಿಶೇಷವಾದ ಒಂದು ಶಕ್ತಿ ಇಲ್ಲ, ಆ ಸಂದರ್ಭದಲ್ಲಿ ಅವನು ಮುಂದೆ ಹೋಗೋದಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ಹಾಗಾಗಿ ಯಾವ ವ್ಯಕ್ತಿಯಲ್ಲಿ ಕೌಶಲ್ಯ ಇದೆಯೋ ಅವನು ಮಾತ್ರ ಮುಂದೆ ಹೋಗೋದಕ್ಕೆ ಸಾಧ್ಯತೆ ಇದೆ. ಕೌಶಲ್ಯ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಅವನಿಗೆ ಮುಂದೆ ಹೋಗೋದಕ್ಕೆ ಸಾಧ್ಯತೆ ಇಲ್ಲ. ಸೃಜನಶೀಲತೆ ಬೇಕು ಕೌಶಲ್ಯ. ಯಾವ ವ್ಯಕ್ತಿಯಲ್ಲಿ ಸೃಜನಶೀಲತೆ ಇದೆಯೋ ಅವನು ಮಾತ್ರ ಮುಂದೆ ಹೋಗೋದಕ್ಕೆ ಸಾಧ್ಯತೆ ಇದೆ. ಈ ಎಲ್ಲ ಡಿಗ್ರಿಗಳು ಕೇವಲ ಅವನಿಗೆ ವಿದ್ಯೆ ಇದೆ ಅಂತ ಹೇಳೋದಕ್ಕೆ ಮಾತ್ರ ಅಷ್ಟೇ ಹೊರತಾಗಿ, ಒಂದಿಷ್ಟು ಓದ್ಕೊಂಡಿದ್ದಾನೆ, ಒಂದಿಷ್ಟು ತಿಳ್ಕೊಂಡಿದ್ದಾನೆ, ಒಂದಿಷ್ಟು ವಿದ್ಯಾವಂತನಾಗಿದ್ದಾನೆ ಅಂತ ಹೇಳ್ಕೊಳ್ಳೋದಕ್ಕೆ ಅಷ್ಟೇ ಹೊರತಾಗಿ ಅವನ ಬದುಕಿಗೆ ಅಲ್ಲ, ಬದುಕು ಕಟ್ಟಿಕೊಳ್ಳೋದಕ್ಕೆ ಖಂಡಿತವಾಗಿಯೂ ಅಲ್ಲ. ಅವನು ಓದಿಕೊಂಡಿದ್ದಾನೆ, ವಿದ್ಯಾವಂತನಾಗಿದ್ದಾನೆ. ಒಂದು ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿ, ನೀವು ಕೇಳೋದಾದ್ರೆ ವಿದ್ಯಾವಂತರ ಮಾತನ್ನು ಕೇಳಬೇಡಿ, ಅನುಭವಸ್ಥರ ಮಾತು ಕೇಳಿ ಅಥವಾ ಬುದ್ಧಿವಂತರ ಮಾತನ್ನು ಕೇಳಿ ಮೊದಲು. ವಿದ್ಯಾವಂತರೆಲ್ಲ ಬುದ್ಧಿವಂತರಾಗೋದಕ್ಕೆ ಸಾಧ್ಯತೆ ಇಲ್ಲ. ವಿದ್ಯಾವಂತರಾಗಿ ಬುದ್ಧಿವಂತರಾಗಬೇಕಾಗುತ್ತೆ. ವಿದ್ಯೆಯ ಜೊತೆಲಿ ವಿನಯನನ್ನು ಕಲಿತುಕೊಳ್ಬೇಕಾಗುತ್ತೆ. ಸಮಾಜದಲ್ಲಿ 4 ಜನಕ್ಕೆ ಅನುಕೂಲವಾಗುವಂತ ವ್ಯಕ್ತಿಯಾಗಿ ಬಾಳಿ ಬದುಕುವಂತ ವ್ಯವಸ್ಥೆ ಆಗಬೇಕಾಗುತ್ತೆ. ಹಿತವಾಗಿ ಮಿತವಾಗಿ ಕಾಲಕ್ಕನುಗುಣವಾಗಿ ಬದುಕುವಂತಹ ಪರಿಪಾಠವನ್ನು ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ತೊಡಗಿಸಿಕೊಳ್ಳುತ್ತಾನೋ ಅವನು ಈ ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯಾಗಿ ಅಥವಾ ಒಬ್ಬ ಸತ್ಪ್ರಜೆಯಾಗಿ ಬಾಳಿ ಬದುಕೋದಕ್ಕೆ ಸಾಧ್ಯತೆ ಇದೆ. ಕೌಶಲ್ಯ, ಸೃಜನಶೀಲತೆ ಇವು ಇದ್ರೆ 100 ದಾರಿಗಳಿದೆ. ಅದನ್ನೇ ಮುಖ್ಯವಾಗಿ ರಾಮನಂತೆ 10 ದಾರಿಗಳಂತೂ ಇದ್ದೇ ಇದೆ. ಆಗಾಗ ಮಧ್ಯೆ ಮಧ್ಯೆ ಸೀತೆಗೆ ಬಂದಂತ ಕಷ್ಟಗಳು, ಸೀತೆಯ ಪರಿತ್ಯಾಗ, ಕಾಡಿಗೆ ಹೋಗೋದು, ವನವಾಸಕ್ಕೆ ಹೋಗೋದು, ರಾವಣಂತ ದುಷ್ಟರು, ಇಂಥವೆಲ್ಲ ರಾಮನಿಗೆ ಮಧ್ಯೆ ಮಧ್ಯೆ ಬರ್ತಲೇ ಇರುತ್ತೆ. ಅದನ್ನೆಲ್ಲವನ್ನು ಮೆಟ್ಟಿ ನಿಂತು ಮುಂದೆ ಹೋಗುವಂತ ಧೈರ್ಯ ಬೇಕು. ಅದು ಇದ್ದಾಗ ಮಾತ್ರ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯತೆ ಇದೆ. ಧೈರ್ಯ ಬೇಕು. ಯಾವ ವ್ಯಕ್ತಿಗೆ ಎಲ್ಲಾದ್ರೂ ನುಗ್ಗುವಂತ ಧೈರ್ಯ ಇರುತ್ತೋ ಅವನು ಮಾತ್ರ ಮುಂದೆ ಹೋಗೋದಕ್ಕೆ ಸಾಧ್ಯತೆ ಇದೆ. ಅದರ ಜೊತೆಯಲ್ಲಿ ಒಂದಷ್ಟು ಹಾಸ್ಯ ಪ್ರಜ್ಞೆಗಳು ಇರಬೇಕಂತ. ನೀವು ಬಹಳ ಹೊತ್ತಿಂದ ಕೂತು ಬೇಜಾರಾಗಿರ್ಬೇಕು. ಹಾಸ್ಯ ಪ್ರಜ್ಞೆ. ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ ಅವರ ಆತ್ಮಕಥೆಯಲ್ಲಿ, ನನಗೆಲ್ಲೋ ಒಂದು ಕಡೆ ಹಾಸ್ಯ ಪ್ರಜ್ಞೆ ಇಲ್ಲದಿದ್ದರೆ ನಾನು ಖಂಡಿತವಾಗಿ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ನಾನು ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಮತ್ತೊಂದು ಕಡೆ ಗಾಂಧೀಜಿಯಾಗಿ ಬದುಕಿ ಉಳಿತಾ ಇರಲಿಲ್ಲ ಅಂತ ಹೇಳುವಂತ ಮಾತನ್ನು ಹೇಳ್ತಾರೆ. ಅವರಿಗೆ ತುಂಬಾ ಹಾಸ್ಯ ಪ್ರಜ್ಞೆ ಇತ್ತು. ನಮ್ಮ ಗುರುಗಳಿಗೆ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರಿಗೆ ತುಂಬಾ ಹಾಸ್ಯ ಪ್ರಜ್ಞೆ ಇತ್ತು. ಹಾಸ್ಯ ಪ್ರಜ್ಞೆ ಅಂತ ಹೇಳಿದ್ರೆ ತೆನಾಲಿ ರಾಮಕೃಷ್ಣನ ಹಾಗೆ ಬೀರಬಲನಾಗೆ ಆ ತರದ ಹಾಸ್ಯ ಅಲ್ಲ. ಸಂದರ್ಭೋಚಿತವಾಗಿ ಕಾಲಕ್ಕನುಗುಣವಾಗಿ ತುಂಬಾ ಹಾಸ್ಯ ಪ್ರಜ್ಞೆಯನ್ನು ಮಾಡ್ತಾ ಇದ್ರು. ಅದು ಎಲ್ಲರಿಗೂ ಅರ್ಥ ಆಗ್ತಾ ಇರಲಿಲ್ಲ. ಅರ್ಥ ಆದವರಿಗೆ ಮಾತ್ರ ಅರ್ಥ ಆಗ್ತಿತ್ತು. ಅವರ ಮಾತಿನ ವೈಖರಿ, ವಾಕ್ಯದ ವೈಖರಿ ಆ ತರ ಇತ್ತು. ಅವರಲ್ಲೂ ಹಾಸ್ಯ ಪ್ರಜ್ಞೆ ಇತ್ತು. ಬಹಳಷ್ಟು ಗಣ್ಯ ವ್ಯಕ್ತಿಗಳನ್ನು ನಾವು ನೋಡ್ತಾ ಹೋದಾಗ ಆ ವ್ಯಕ್ತಿಗಳ ಜೀವನದಲ್ಲಿ, ಬದುಕಿನಲ್ಲಿ ಅವರ ಹಾಸ್ಯ ಪ್ರಜ್ಞೆಯನ್ನು ಎದ್ದು ತೋರಿಸುತ್ತೆ. ಹಾಗಾಗಿ ನಮಗೆ ಅವೆಲ್ಲವೂ ಕೌಶಲ್ಯದ ಜೊತೆಯಲ್ಲಿ ಸೇರಿರಬೇಕು. ಜೀವನ, ಬದುಕು, ಜನ, ಸಂಸಾರ, ಸಮಾಜ, ದೇಶ, ರಾಷ್ಟ್ರ, ವಿಶ್ವ ಇವುಗಳ ಬಗ್ಗೆ ಚಿಂತನೆಯಲ್ಲಿ ನಾವು ತೊಡಗಿಸಿಕೊಳ್ಳಲೇಬೇಕಾಗಿದ್ದಾಗ ಮಾತ್ರ
ಸಾಧ್ಯತೆ ಇದೆ. ಕಲಿಕೆ ಯಾವಾಗ ಬೇಕಾದ್ರೂ ಕಲಿಬಹುದಂತೆ. ಮೊನ್ನೆ ಒಬ್ಬ ವಿದ್ಯಾರ್ಥಿ ಕಾಲೇಜಿಗೆ ಸೇರಿದ್ದಾರೆ. ಅವರು ಸೇರಿದ್ದು ಫಸ್ಟ್ ಇಯರ್ ಬಿ ಎಗೆ ಒಂದು ಕಡೆ ಶಿವಮೊಗ್ಗದಲ್ಲಿ ಕಾಲೇಜಿಗೆ ಸೇರಿದ್ದಾರೆ. ಫಸ್ಟ್ ಇಯರ್ ಈ ವರ್ಷ BA. ಅವರ ಮಗ ಫೈನಲ್ ಇಯರ್ BCom ಮುಗಿಸಿ ಹೊರಗಡೆ ಹೋದ. ಅಷ್ಟೇ ಏನಂತಲ್ಲ ಹೇಳಿದ್ರ. ಅವರು ಫಸ್ಟ್ ಇಯರ್ BAಗೆ ಸೇರಿದ್ದಾರೆ, ಸಂಸ್ಕೃತ ವಿಭಾಗ. ಅವರು ಫಸ್ಟ್ ಇಯರ್ ರೆಗ್ಯುಲರ್ ಸ್ಟೂಡೆಂಟ್ ಬೇರೆ. ಫಸ್ಟ್ ಇಯರ್ BAಗೆ ಸೇರಿದ್ದಾರೆ, ಮಗ BCom ಮುಗಿಸ್ಕೊಂಡು ಕಾಲೇಜಿಂದ ಹೊರಗಡೆ ಹೋದ. ಹಾಗಾದ್ರೆ ಓದೋದಕ್ಕೆ, ಅದು ಆನಾ ವಿಜಯೇಂದ್ರ ಅಂತ ಅವರ ಹೆಸರು, ಓದೋದಕ್ಕೆ ಈಗಲೂ ಸಾಧ್ಯತೆ ಇದೆ ಅಂತೇಳಿ ಅವರು ತೋರಿಸಿಕೊಟ್ಟಿದ್ದಾರೆ. ಅವರು ಸಾಮಾಜಿಕ ಕ್ಷೇತ್ರದಲ್ಲಿ ತುಂಬಾ ಕೆಲಸ ಮಾಡ್ತಾರೆ. ಕೆಲಸದ ಜೊತೆಯಲ್ಲಿ ತಾನು ಹೋಗ್ಬೇಕು, ದಿವಸ ಕಾಲೇಜಿಗೆ ಹೋಗ್ಬೇಕು, ತನ್ನ ಕೆಲಸದ ಸಮಯದ ಸಂದರ್ಭದಲ್ಲಿ ಒಂದಿಷ್ಟು ಸಮಯದಲ್ಲಿ ನನ್ನನ್ನು ಓದೋದನ್ನು ನಾನು ಮುಂದುವರಿಸಬೇಕು ಅಂತೇಳಿ ಕಾಲೇಜಿಗೆ ಹೋಗ್ತಾ ಇದ್ದಾರೆ. ಮಗ BCom ಮುಗಿಸಿ ಹೊರಗಡೆ ಹೋಗ್ತಾ ಇದ್ದಾನೆ, ಕಾಲೇಜಿಂದ ಪದವಿ ಮುಗಿಸಿ ಹೋಗ್ತಾ ಇದ್ದಾನೆ. ಸಾಧ್ಯನಾ? ಯಾರಾದ್ರೂ? ಹಾಗಾಗಿ ನಮ್ಮ ಪೋಷಕರು ಇವತ್ತು ಕಾಲೇಜಿಗೆ ಬಂದಿದ್ದಾರೆ. ನೀವು ಸೇರಕ್ಕೆ ಬಂದಿದ್ರೇನೋ ಅಂತ ಯೋಚನೆ ಮಾಡಿ. ಅದು ಸೇರಿದ್ರು ತಪ್ಪೇನಿಲ್ಲ. ಕಲಿಯುವುದು ಯಾವತ್ತೂ ಬೇಕು. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಅಂತೇಳಿ ಒಂದು ಉಪನಿಷತ್ತಲ್ಲಿ, ತೈತರಿ ಉಪನಿಷತ್ತಲ್ಲಿ ಹೇಳುದು. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಓದುವುದನ್ನು, ಕಲಿಕೆಯನ್ನು ಯಾವತ್ತೂ ಬಿಡುವಾಗಿಲ್ಲ. ನೀವೆಷ್ಟೇ ವಯಸ್ಸಾಗಲಿ, ಇವತ್ತೇ ನಾನು ಹೋಗ್ತೀನಿ, ಸತ್ತು ಹೋಗ್ತೀನಿ ಅಂತ ಗೊತ್ತಾದ್ರೂ ಕಲಿತಲೇ ಇರ್ಬೇಕು. ಹೇಗೆ ಸಾಯೋದು ಅಂತೇಳಿ, ಸಾಯೋದು ಹೇಗೆ, ಸತ್ತ ನಂತರ ಕಲಿಯಕ್ಕೆ ಆಗೋದೇ ಇಲ್ಲ. ಸಾಯೋದು ಹೇಗೆ ಅಂತ ಕಲಿತಾ ಇರ್ಬೇಕಂತ, ಹಾಗೆ ಸುಲಭದಲ್ಲಿ ಸಾಯಬಹುದು ಅಂತ, ಆತ್ಮಹತ್ಯೆ ಅಲ್ಲ. ಹಾಗಾಗಿ ಜೀವನದಲ್ಲಿ ಕಲಿಕೆ ಎಂಬುದು ಯಾವತ್ತೂ ಇದ್ದಿದ್ದು. ನಾನು ಉಪನ್ಯಾಸಕ್ಕಾಗಿದ್ರೆ ನನಗೆಲ್ಲ ಗೊತ್ತಿದೆ ಅಂತ ಹೇಳಿದ್ರೆ ಖಂಡಿತ ಗೊತ್ತೇ ಇಲ್ಲ. ಲೋಕೇಶ್ವರ ಅವರು ಪ್ರಾಂಶುಪಾಲ ಹೇಳಿದ್ರು, ನನ್ನ ಶಿವಮೊಗ್ಗದಲ್ಲಿ ನಡೆಯಿತು ಆತ್ಮಸಾಕ್ಷಿ ಅಂತ. ಆತ್ಮಧೈರ್ಯ, ಆತ್ಮಸ್ಥೈರ್ಯ, ಆತ್ಮಬಲ, ಆತ್ಮೋನ್ನತಿ, ಆತ್ಮೀಯ, ಆತ್ಮಬಂಧು, ಆತ್ಮಾಹುತಿ. ಆತ್ಮಧೈರ್ಯ, ಆತ್ಮಸ್ಥೈರ್ಯ, ಆತ್ಮಹತ್ಯೆ ಇವೆಲ್ಲ ಆತ್ಮದ ಜೊತೆಗೆ ಸೇರಿ ಹೋಗುತ್ತೆ. ಇನ್ನೊಂದು ಕಡೆ ಮೊದಲ ಶಬ್ದ ಆತ್ಮ ಬಂದ ಮೇಲೆ ಆ ಪದ ಬರುತ್ತೆ, ಆತ್ಮಹತ್ಯೆ. ಇನ್ನು ಪದಕ್ಕಿಂತ ಮೊದಲು ಒಂದು ಬರುತ್ತೆ, ಪುಣ್ಯಾತ್ಮ, ಪಾಪಾತ್ಮ, ದುರಾತ್ಮ, ಜೀವಾತ್ಮ, ಪರಮಾತ್ಮ. ನೋಡಿ, ಆತ್ಮ ಹೇಗೆ, ಆ ಆತ್ಮಧೈರ್ಯ, ಆತ್ಮಸ್ಥೈರ್ಯ ಇದ್ದಾರೆ. ಅದ್ರ ಬಗ್ಗೆ ತುಂಬಾ ಚಿಂತನೆಗಳಾದವು. ಬಹಳಷ್ಟು ಚಿಂತನೆಗಳು ನಡೆಯಿತು. ದೊಡ್ಡ ದೊಡ್ಡ ವಿದ್ವಾಂಸರುಗಳು ಬಂದಿದ್ರು. ಅದು ಅದ್ಭುತವಾಗಿ ನನಗೆ ಅನಿಸುತ್ತೆ. ಆತ್ಮಸಾಕ್ಷಿ ಅಂತ ಹೇಳಿದ್ರೆ ಏನು ಅಂತ ಹೇಳಿ, ನಾನು ಆತ್ಮಸಾಕ್ಷಿಯಾಗಿ ನಾನು ಪಾಠ ಮಾಡ್ತೀನಿ ಅಂತ ಶಿಕ್ಷಕರು ಉಪನ್ಯಾಸ. ಅವನು ಕಡೆಯವರೆಗೆ ಓದಿದವರಿಗೆ ಮಾತ್ರ ಆತ್ಮಸಾಕ್ಷಿಯಾಗಿ ಪಾಠ ಮಾಡೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಶಿಕ್ಷಕರಿಗೆ ಎರಡು ಇರ್ಬೇಕಂತ, ಒಂದು ಇರ್ಬೇಕಂತ, ಇನ್ನೊಂದು ಗೊತ್ತಿರ್ಬೇಕಂತ. ಯಾವ ಶಿಕ್ಷಕರಿಗೆ ಗೊತ್ತಿರುತ್ತೋ ಅವರು ಮಾತ್ರ ಒಳ್ಳೆ ಶಿಕ್ಷಕರಾಗೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಗೊತ್ತಾಗಬೇಕು ಅಂತಂದ್ರೆ ಓದ್ತಾನೆ ಇರಬೇಕು, ಕೌಶಲ್ಯ ಅವರಲ್ಲಿ ಇರಬೇಕು, ಸೃಜನಶೀಲತೆ ಇರಬೇಕು, ಮಕ್ಕಳಿಗೆ ಹೊಸದನ್ನು ಹೇಳ್ಕೊಡ್ಬೇಕು. ಸೃಜನಶೀಲತೆಯನ್ನು ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ ಇವತ್ತಿನ ದಿನಕ್ಕೆ ತಕ್ಕದಾಗಿ ಹೇಳ್ಬೇಕು. ಇವತ್ತು ನಾವು COVID-19 ಅಲ್ಲಿ ಇದ್ದೀವಿ, ಕೊರೋನಾ ಅಂತ ಹೇಳಿದ್ರೆ ಭಯದಲ್ಲಿ ಇದ್ದೀವಿ. ಶಾಲಾ ಕಾಲೇಜುಗಳು ನಡೀತಲೇ ಇಲ್ಲ, ಸ್ಕೂಲ್ಗಳು ಯಾವುದು ನಡೀತಲೇ ಇಲ್ಲ. ಎಷ್ಟು ಸಮಸ್ಯೆಗಳನ್ನು ನಾವು ಎದುರಿಸಿದ್ವಿ. ಬಹಳಷ್ಟು ಜನ ಹಿರಿಯರು ನಾನು ನೋಡಿದ್ದೇನೆ. ನಾನು ಇರೋದೇ ಹೀಗೆ ಕಣೋ, ನಾನು ಮಾತಾಡೋದೇ ಹೀಗೆ, ನಾನು ಬದುಕೋದೇ ಹೀಗೆ ಅಂತಿದ್ದವರು ಪರಿವರ್ತನೆ ಜಗದ ನಿಯಮ. ಎಷ್ಟು ಪರಿವರ್ತನೆ ಆಗಿದ್ದಾರೆ ನೋಡಿ. ಜಗತ್ತಿನ ನಿಯಮನೇ ಪರಿವರ್ತನೆ ಅಂತ. ನನಗೆ ಸಾಧ್ಯನೇ ಇಲ್ಲ, ನಾನು ಚೇಂಜ್ ಆಗೋದಿಲ್ಲ, ನಾನು ಇರೋದೇ ಕಣ, ನನಗೆ ಮಾತಾಡೋದೇ ಹೀಗೆ, ಏನ್ ಮಾಡಕ್ಕಾಗಲ್ಲ ಅಂತ ಹೇಳಿದವರೆಲ್ಲ ಬಟ್ಟೆ ಕಟ್ಕೊಂಡು ಓಡಾಡಕ್ಕೆ ಶುರು ಮಾಡ್ತಾರೆ. ಸಾಧ್ಯತೆ ಅಲ್ವಾ? ಪರಿವರ್ತನೆ ಇದೆ ಅಲ್ವಾ? ಪ್ರಕೃತಿಯ ಮುಂದುಗಡೆ ನಾವು ಕುಚ್ಚರು. ಪ್ರಕೃತಿಯ ಮುಂದುಗಡೆ ನಾವು ಏನು ಮಾಡೋಕೆ ಸಾಧ್ಯತೆ ಇಲ್ಲವೇ ಇಲ್ಲ. ನಾನು ಮಾತಾಡೋದೇ ಹೀಗೆ ಅಂತ ಹೇಳೋನು ಬಟ್ಟೆ ಕಟ್ಕೊಂಡು ಓಡಾಡ್ತಾರೆ ಅಂತ ಹೇಳಿದ್ರೆ ಇನ್ನು ಇದಕ್ಕಿಂತ ಪರಿವರ್ತನೆ ಏನಾದ್ರೂ ಕಾಣೋದಕ್ಕೆ ಸಾಧ್ಯತೆ ಇದೆಯಾ? ಹೌದು, ಪ್ರಕೃತಿ ಜಗತ್ತು ಪರಿವರ್ತನೆ ಮುಖಾಂತರ ಹೋಗುತ್ತೆ ಅಂತ ಹೇಳೋದಂತೂ ಸತ್ಯ. ಅದು ನಡೀತದೆ. ಹಾಗಿದ್ದಾಗ ಪರಿವರ್ತನೆಯನ್ನು ನಾವು ಕಾಣಲೇಬೇಕಾಗುತ್ತೆ. ಹಾಗಾಗಿ ಕಲಿಕೆ ಸದಾ ನಮ್ಮಲ್ಲಿ ಇರಬೇಕಾಗುತ್ತೆ. ಅದರ ಜೊತೆಯಲ್ಲಿ ಆತ್ಮಸಾಕ್ಷಿಯ ಜೊತೆಯಲ್ಲಿ ಮತ್ತೊಂದು ಕಾರ್ಯಕ್ರಮ ಮಾಡಿದೆ. ಕುವೆಂಪು ಸಾಹಿತ್ಯದಲ್ಲಿ ಆಧ್ಯಾತ್ಮಿಕ ಅಂತ ಅದ್ಭುತವಾದ ಕಾರ್ಯ. ಕುವೆಂಪು ಅಲ್ಲಿ ಆ ಸಾಹಿತ್ಯದಲ್ಲಿ ಇದ್ದಂತ ಆಧ್ಯಾತ್ಮಿಕ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ನಾನು ಕುವೆಂಪುರವರ ಬಗ್ಗೆ ಬಹಳಷ್ಟು ಜನ ಗುಡಿ ಗೋಪುರ ಮಂದಿರ ಚರ್ಚ್ಗಳನ್ನು ಬಿಟ್ಟು ಹೊರಗಡೆ ಬನ್ನಿ ಬಾರ ಅಂತೇಳಿ ಕರೆದ್ರು. ಭಾರತ ಮಾತೆಯನ್ನು ನಾವು ಪೂಜೆ ಮಾಡೋಣ ಬಾರ ಅಂತ ಕರೆದ್ರು. ಹಾಗಾಗಿ ಅದನ್ನೆಲ್ಲವನ್ನು ವಿರೋಧ ಮಾಡಿದ್ರು ಅಂತ ಹೇಳಿ ಬಹಳಷ್ಟು ಜನ ಪ್ರೊಫೆಸರ್
ಕಡೆ ಹೇಳ್ತಾನೆ ಇರ್ತಿದ್ರು. ಖಂಡಿತವಾಗಿ ಅಲ್ಲ. ಕುವೆಂಪುರವರು ಪೂಜೆ ಮಾಡ್ತಾ ಇದ್ರು ಮನೆಯಲ್ಲಿ. ನಾನು ಗುರುಗಳ ಜೊತೆ ಹೋದಾಗ, ಕುವೆಂಪುರವರ ಮನೆಗೆ ಹೋದಾಗ, ಉದಯರವಿಗೆ ಹೋದಾಗ, ಮೈಸೂರಲ್ಲಿ ನಾನು ಸಹ ನೋಡಿ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದರು. ಗಂಟೆಗಳ ಗದ್ದಲ ಇರಲಿಲ್ಲ, ಅದ್ರ ಪೂಜೆ ಮಾಡಿ ಬಂದರು. ವಿನಾಯಕ, ಸರಸ್ವತಿ, ವಿವೇಕಾನಂದರು, ಆನಂತರ ಶಿವಾನಂದ, ಈ ಫೋಟೋಗಳನ್ನು ಇಟ್ಕೊಂಡು ಅವರು ಪ್ರತಿನಿತ್ಯ ಧ್ಯಾನ ಮಾಡ್ತಾ ಇದ್ರು. ಆಧ್ಯಾತ್ಮಿಕ ಚಿಂತನೆಯಿಂದ ಬಂದವರು ಕುವೆಂಪುರವರು. ಗುಡಿ, ಗೋಪುರ, ಮಂದಿರ, ಮಸೀದಿಗಳನ್ನು ಬಿಟ್ಟು ಹೊರಗಡೆ ಬನ್ನಿ ಅಂತ ಹೇಳಿದ್ದು ಯಾವಾಗ ಅಂತ ಹೇಳಿದ್ರೆ, ಭಾರತ ಮಾತೆಯನ್ನು ಪೂಜಿಸೋಣ ಬಾರ ಅಂತ ಕರೆದಿದ್ದು ಯಾವಾಗ ಅಂತ ಹೇಳಿದ್ರೆ, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡೋದಕ್ಕೆ ನಾವೆಲ್ಲರೂ ಒಟ್ಟಾಗಿ ಹೋರಾಟ ಮಾಡೋಣ ಅಂತ ಹೇಳಿ ಕುವೆಂಪುರವರು ಕರೆದ್ರು. ಕುವೆಂಪುರವರ ಭಾವನೆಯೇ ಬೇರೆ ಇತ್ತು. ನಾನೇನಿದ ಮಟ್ಟಕ್ಕೆ ನೀನೇನೋ ಬಲ್ಲಯ್ಯ, ನಾನೇನಿದ ಇಳಿವಷ್ಟು ಆಳಕ್ಕೆ ನೀನು ಇಳಿಯಬಲ್ಲೆಯ ಅಂತ ಹೇಳುವಂತ ಒಂದು ಮಾತನ್ನು ಹೇಳ್ತಾರೆ ಅವರು. ನಾನೇರಿದ ಮಟ್ಟಕ್ಕೆ ಸಾಧ್ಯತೆ ಇಲ್ಲ, ನಾನು ಇಳಿದ ಆಳಕ್ಕೆ ನಿನಗೂ ಇಳಿಯಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳುವಂತ ಮಾತನ್ನು ಕುವೆಂಪುರವರು ಹೇಳ್ತಾರೆ. ಅಂತ ಆಧ್ಯಾತ್ಮಿಕತೆ ಬಹಳಷ್ಟು ಇದೆ. ಅದು ಎಲ್ಲಿದೆ ಅಂತ ಹೇಳಿದ್ರೆ ಅದನ್ನು ತೆಗೆಯುವಂತ ಕೆಲಸ ಆಗ್ಬೇಕಾಗತ್ತೆ. ಹಾಗಾಗಿ ಪ್ರತಿನಿತ್ಯ ಓದಿನಂತ ನಮ್ಮ ಚಿಂತನೆ ಇರಬೇಕು. ಕೇವಲ ಓದೇ ಅಲ್ಲ, ಓದಿದ್ದನ್ನು ತಿಳ್ಕೊಳ್ಳುವಂತ ವ್ಯವಸ್ಥೆ ಆಗ್ಬೇಕಾಗತ್ತೆ. ಅದಕ್ಕಾಗಿ ಅವ್ರು ಹೇಳಿದ್ರು, ಪುಸ್ತಕದ ಹುಡುಗಳಾಗೋದು ಬೇಡ. ನಾವೆಷ್ಟು ಅದಕ್ಕೆ ಸೃಜನಶೀಲತೆ ಅಂತ ಹೇಳುವಂತ ಮಾತನ್ನು ಸಹ ಅಲ್ಲಿ ವಿಶೇಷವಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ನಮ್ಮ ವಿಶೇಷವಾಗಿ ಇವತ್ತಿನ ದಿನಗಳಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ತುಂಬಾ ಇತಿಹಾಸ ಪುರಾಣ ಪ್ರಸಿದ್ಧ ಸ್ಥಳ. ಅದು ನಿಮಗೆಲ್ಲರಿಗೂ ಗೊತ್ತಿದೆ, ನಾನು ಮತ್ತೆ ಅದನ್ನು ಪ್ರಸ್ತಾಪ ಮಾಡುತ್ತಿಲ್ಲ. ತ್ರೇತಾಯುಗದಲ್ಲಿ ಹೋದ್ರು ಕಥೆ ಇದೆ. ರಾಮ ಚುಂಚನಕಟ್ಟೆಯಿಂದ ಬಂದು, ರಾಮ ಬಂದಾಗ ಅಲ್ಲಿಂದ ಬಿಟ್ಟು ಶಿವ ಆದಿಚುಂಚನಗಿರಿ ಮಠಕ್ಕೆ ಬಂದ ಕಥೆ ಇದೆ. ದ್ವಾಪರ ಯುಗಕ್ಕೆ ಬಂದರೆ ಅರ್ಜುನ ಬಂದಲ್ಲಿ ಜೋಗಿ ದೀಕ್ಷೆ ಪಡ್ಕೊಂಡಿರುವಂತಹ ಕಥೆಯನ್ನು ನಾವು ಕೇಳ್ತೇವೆ. ಅದರ ಮುಂದೆ ಇನ್ನು ಬಂದ್ರೆ ಕಲಿಯುಗಕ್ಕೆ ಬಂದರೆ ಆರಣಿ ಮಹಾರಾಜ ಅಲ್ಲಿ ದೇವಸ್ಥಾನ ಕಟ್ಟಿದ ಅಂತ ಹೇಳುವಂತ ಒಂದು ಕಥೆ. ನಿನ್ನೆ ನಾವು ಮೊನ್ನೆ ತಾನೆ ಆರಣಿ ಇರುವಂತಹ ಒಂದು ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಪೂಜ್ಯರು ಮತ್ತು ನಾವು ಜೊತೆಗೆ ಹೋಗಿದ್ದು. ವಿಶೇಷವಾಗಿ ಬಹಳ ಅದ್ಭುತವಾದ ದೇವಸ್ಥಾನ ಇದೆ. ಬಹಳಷ್ಟು ಕಥೆಗಳಲ್ಲಿ ಇರುವಂತಹ ಒಂದು ಪುಣ್ಯಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ಗುರುಗಳು ಬಹಳಷ್ಟು 1,46,000 ಜನ ವಿದ್ಯಾರ್ಥಿನಿಯರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟರು. ಇವತ್ತು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿನಲ್ಲಿ ಮಹಾಸಂಸ್ಥಾನ ಮಠದ ವತಿಯಿಂದ 1,46,000 ಜನ ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಗುರುಗಳು ಉಭಯವಾಸಿಗಳಾಗಿದ್ದಾರೆ. ಉಭಯವಾಸಿಗಳು ಅಂತ ಹೇಳಿದ್ರೆ, ಉಭಯವಾಸಿ ಪ್ರಾಣಿ ಯಾವುದು ಗೊತ್ತಾ? ಕಪ್ಪೆ. ಅದು ಹೇಗೆ ಅಂತ ಹೇಳಿದ್ರೆ, ನೀರಲ್ಲೂ ಬದುಕುತ್ತೆ, ಜಲಚರವೂ ಹೌದು, ಭೂಚರವೂ ಹೌದು. ಜಲದ ನೀರಿನ ಒಳಗೂ ಬದುಕುತ್ತೆ, ಭೂಮಿಯ ಮೇಲೇನೂ ಬದುಕುತ್ತೆ. ಹಾಗಾಗಿ ನಮ್ಮ ಗುರುಗಳು ವ್ಯವಹಾರದಲ್ಲೂ ಇದ್ರು, ಆಧ್ಯಾತ್ಮಿಕದಲ್ಲೂ ಇದ್ರು. ಎರಡು, ವ್ಯಾವಹಾರಿಕ ಮತ್ತು ಆಧ್ಯಾತ್ಮಿಕ ಎರಡರಲ್ಲೂ ವಿಶೇಷವಾಗಿ ಸಾಧನೆ ಮಾಡಿದಂತಹ ನಮ್ಮ ಗುರುಗಳು. ಇಷ್ಟೊಂದು ಜನ 1,46,000 ಜನ ವಿದ್ಯಾರ್ಥಿನಿಯರು ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ಪ್ರಜ್ಞಾವಂತರನಾಗಿ ಈ ದೇಶದ ಸತ್ಪ್ರಜೆಗಳನ್ನು ಕೊಡೋದಕ್ಕೆ ಸಾಧ್ಯತೆ ಇತ್ತ ಅಂತ ಹೇಳಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಈ ರೀತಿಯಲ್ಲಿ ನಮ್ಮ ಗುರುಗಳು ಆದಿಚುಂಚನಗಿರಿ ಮಹಾಸಂಸ್ಥಾನವನ್ನು ಮಠವನ್ನು ಬೆಳೆಸಿದ್ದಾರೆ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಬೆಳೀತಾ ಹೋಗ್ತಾ ಇದೆ. ಇವತ್ತಿನ ದಿನಮಾನದಲ್ಲಿ ನಾನು ಆಗಲೇ ಹೇಳಿದೆ, ನಮ್ಮ ಶಿಕ್ಷಕರು ಪ್ರತಿ ದಿವಸ ನಮ್ಮ ಉಪನ್ಯಾಸಕರು ತಯಾರಾಗಬೇಕು ಅಂತ ಹೇಳಿ ಹೊಸ ಶಿಕ್ಷಣ ನೀತಿ ಬರ್ತಾ ಇದೆ. ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿ ಬರ್ತಾ ಇದೆ. ನೀವೇನಾದ್ರೂ ಪದವಿ ಕಾಲೇಜ್ಗೆ ಹೋಗಿದ್ರಿ ಅಂತ ಹೇಳಿದ್ರೆ ಇದೇ ಕಳೆಯ ವರ್ಷ ಆಗ್ಬೋದು ಅಂತ ಕಾಣುತ್ತೆ. ಮುಂದಿನ ವರ್ಷದಿಂದ ಅಥವಾ ಅದರ ಮುಂದಿನ ವರ್ಷದಿಂದ ಮುಂದೆ ಬರುವ ವರ್ಷಗಳಿಂದ ನೀವು ಪದವಿ ಪೂರ್ವ ಕಾಲೇಜ್ ಇದೇ ಇರುವೋ ಅಂತ ಏನೋ ಒಂದು ಯೋಚನೆಗಳು ಶುರುವಾಗ್ತಾ ಇದೆ. ಒಳ್ಳೆ ಶಿಕ್ಷಣ, ರಾಷ್ಟ್ರೀಯ ನೀತಿ ಅಂತ, ರಾಷ್ಟ್ರೀಯ ಶಿಕ್ಷಣ ನೀತಿ, ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿ ತುಂಬಾ ಪಾಲಿಸಿ ತುಂಬಾ ಒಳ್ಳೆದಾಗಿ, ಎಜುಕೇಶನ್ ಪಾಲಿಸಿ ತುಂಬಾ ಒಳ್ಳೆದಾಗಿ ಬರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದೆ. ಆಫ್ಟರ್ ನೀವು ಒಟ್ಟಿಗೆ KG, LKG, UKG, ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಸೇರಿ 5 ತರಗತಿಗಳು ಒಂದು ವಿಭಾಗ ಆದ್ರೆ 2, 3, 4, 5, 3, 4, 5 ಮತ್ತೊಂದು ವಿಭಾಗ, 6, 7, 8 ಮತ್ತೊಂದು ವಿಭಾಗ, 9, 10, 11, 12 ಮತ್ತೊಂದು ವಿಭಾಗವಾಗಿ ಬರುತ್ತೆ. 9, 10th, 11th and 12th ಇದು ಈ ಭಾಗಗಳಾಗಿ ಬರುತ್ತೆ.
ತದನಂತರ ಏನು, ನೀವು 9ನೇ ತರಗತಿಗೆ ಬರುವಾಗಲೇ ಯಾವ ವಿಷಯದ ಬಗ್ಗೆ ನಿಮ್ಗೆ ಮುಂದೆ ಹೋಗ್ಬೇಕು ಅಂತ ಆಸಕ್ತಿ ಇದೆ, ಆ ಆಸಕ್ತಿಯ ಮೇಲೆ ಸಬ್ಜೆಕ್ಟ್ಗಳನ್ನು ತಗೊಳ್ಳೋದಕ್ಕೆ ಸಾಧ್ಯತೆ ಇದೆ. ಆಯ್ಕೆ ಮಾಡ್ಕೊಳ್ಬಹುದು, ಐಚ್ಛಿಕ ವಿಷಯಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಈ ಕೊರೋನಾದಿಂದ ನಮಗೆ ಆನ್ಲೈನ್ ಕ್ಲಾಸು ತುಂಬ ಉತ್ತಮವಾಗಿ ಬರ್ತಾ ಇದೆ. ಚೆನ್ನಾಗಿ ಓದ್ತಾ ಇದ್ದಾರೆ ಮಕ್ಕಳೆಲ್ಲ, ಮನೇಲಿ ಇದು ಮಾಡ್ತಾ ಇದ್ದಾರೆ. ಈಗ 18ರಿಂದೇನೋ ಕಾಲೇಜ್ಗೆ ಓಪನ್ ಆಗೋಕ್ಕೆ ಅಂತೇನೋ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಅನುಕೂಲ ಆಗೋ ಥರ ಬಸ್ ವ್ಯವಸ್ಥೆ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಮುಂದೆ ಒಳ್ಳೆ ಇದಾದ ಥರ ಒಂದು ವ್ಯವಸ್ಥೆ ಮಾಡಿಕೊಡಿ. ನಾವು ಹಳ್ಳಿಗಾಡಿಂದ ಬಂದು ಇಲ್ಲಿವರೆಗೂ ಇದು ಮಾಡಬೇಕು ಅಂದರೆ ನಮಗೆ ತುಂಬ ಆಸಕ್ತಿಯಿಂದ ಸೇರಿಸಿದ್ದೀವಿ ಕಾಲೇಜ್ಗೆ ಅಂತೇಳಿ 2 ಮಾತು ಮುಗಿಸ್ತೀವಿ. ನಮ್ಮ ಪೋಷಕ ಮಿತ್ರರೇ ಹಾಗೂ ಎಲ್ಲ ನಮ್ಮ ನಮ್ಮ ಮಕ್ಕಳೇ, ನಮ್ಮ ಇದು ಕೋವಿಡ್ನಿಂದ ಏನಾಗಿದೆ ಅಂದರೆ ಎಲ್ಲ ಪೋಷಕರು ತುಂಬ ಭಯ ಆಗಿದೆ. ಈಗ ಆನ್ಲೈನ್ ಕ್ಲಾಸ್ ತುಂಬ ಚೆನ್ನಾಗಿ ನಡೀತಿತ್ತು. ಇವಾಗ ನಾವೆಲ್ಲ 1-2 ಮಕ್ಕಳನ್ನ ಮಡಿಕೊಂಡಿದ್ದೀವಿ. ಹಿಂದಿನ ಥರ ಅಲ್ಲ. ಅಂಥ ಸಂದರ್ಭದಲ್ಲಿ ಕೋವಿಡ್ ಇವಾಗ ರಣಕ್ಕೆ ಆಗ್ತಾ ಇದೆ. ನಮ್ಮ ಮಕ್ಕಳು ಆಚೆ ಕಳಿಸೋದೇ ಭಯ ಆಗಿದೆ. ಅದರಿಂದ ದಯಮಾಡಿ ತುಂಬ ಆತಂಕ ಆಗುತ್ತೆ. ಈಗ ಕಾಲೇಜಿಗೆ ಕಳ್ಸೋದೇ ಭಯ ಆಗುತ್ತೆ. ಅಂಥ ಸ್ಥಿತಿಲಿ ಹೆಂಗೆ ಕಳ್ಸೋದು ಏನು, ಇಲ್ಲಿನ ವ್ಯವಸ್ಥೆ ಹೆಂಗಿರುತ್ತೆ, ತುಂಬ ಆತಂಕ ಆಗುತ್ತೆ. ದಯಮಾಡಿ ಅದನ್ನೆಲ್ಲ ಇದು ಮಾಡಿ ಮಕ್ಕಳುಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿ. 17ನೇ ತಾರೀಕಿನ ಕಾಲೇಜನ್ನ ರೀಓಪನ್ ಮಾಡಬೇಕು ಅಂತ ಹೇಳಿ ಹಾಕಿದ್ದಾರೆ. ಆನ್ಲೈನ್ ಆರ್ ಆಫ್ಲೈನ್ ಅಂತ ಬ್ರಾಕೆಟ್ ಅಲ್ಲಿ ಈಗ ಬಾರಾಕಿ ನಮಗೆ ಗೋಡೆ ದೀಪ ಇಟ್ಬಿಟ್ಟಾರೆ. ಮೀಟಿಂಗ್ ಅಲ್ಲಿ ಏನ್ ಹೇಳಿದ್ರೆ, ಯಾವ ಕಾರಣಕ್ಕೂ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅವ್ರನ್ನ ಕಾಲೇಜಿಗೆ ಸೇರಿಸಬೇಡಿ, ಹೆಚ್ಚು ಕಡಿಮೆ ಆದ್ರೆ ನೀನೇ ಹೊಣೆ. ಫೈನಲ್ ಇಯರ್ ಮಾತ್ರ ಮಾಡಿ ಪ್ರಾಕ್ಟಿಕಲ್ ಆಗಿ ಹೋದ್ರೆ ಅವೇ ಹೋಗಿ ಅಂತಲ್ಲ, ಹಾಗೆಲ್ಲ ದೊಡ್ಡವರನ್ನು ಬಂದುಬಿಟ್ಟು ನೋಡೋದು ಅಂತ ಉದ್ದೇಶ. 17ನೇ ತಾರೀಕಿಂದ ಆರಂಭಿಸಿ 17ನೇ ತಾರೀಕಿನಲ್ಲಿ ಹೇಗೆ 33 ಜನ ಕೂತ್ಕೊಂಡು ಪಾಠ ಮಾಡಿ ನಮ್ಮಲ್ಲಿರೋ ಸ್ಟಾಫ್ ನೀವು ಹೊಸದಾಗಿ ಅಪಾಯಿಂಟ್ ಮಾಡಕ್ಕಾಗ್ತಾರೆ. 2 ಭಾಗ ಮಾಡಿಕೊಂಡು ಈಗ ನಮ್ಮ 1000 ಸ್ಟೂಡೆಂಟ್ಸ್ 2 ಭಾಗ ಮಾಡಿಕೊಂಡು ಕ್ಲಾಸ್ ಮಾಡಿ ಅಂದ್ರೆ ಎಲ್ಲಿಂದ ಬಿಲ್ಡಿಂಗ್ ರೂಮಲ್ಲಿ ತರೋದು, ನಾವು ಕ್ಲಾಸ್ ಮಾಡೋದಲ್ಲಿ ಏನು ಅರ್ಥ ಆಗಲ್ಲ. ಅವ್ರೇನಾದ್ರು ಕೂತ್ಕೊಂಡು ಹೇಳ್ಬಿಟ್ರೆ ಇಲ್ಲಿ ಮಾಡೋದೇ ಸಮಸ್ಯೆ. ಅವ್ರು ಮೀಟಿಂಗ್ ಮಾಡಿದ್ರೆ ಪ್ರಿನ್ಸಿಪಾಲ್ ಅದು ತಲೆನೋವು ಶುರುವಾಯ್ತು. ಯಾವ ಕ್ಲಾಸ್ ಶುರು ಮಾಡೋದು, ಯಾವ ನಾವ್ ಯೋಚನೆ ಮಾಡೋದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಾಡಿಬಿಡೋದು ಬ್ಯಾಚ್ ಮಾಡ್ಕೊಂಡು ಅಂತ. ಅಲ್ಲಿ ಹೇಳಿದ್ದಾರೆ ಯಾವ ಕಾರಣಕ್ಕಾಗೂ ಸೇರಿಸಬಾರ್ದು. ಫೈನಲ್ ಇಯರ್ ಅವರು ಅಷ್ಟೇ 3 ದಿವಸದ ಒಳಗಡೆ ಅವರು ಟೆಸ್ಟ್ ಮಾಡಿಕೊಂಡು ಸರ್ಟಿಫಿಕೇಟ್ ತರಬೇಕು. ಫೈನಲ್ ಇಯರ್ ಅವರು ಪ್ರತಿಯೊಬ್ಬರು ಮುಗಿಗೆ ಚುಚ್ಚಿಸ್ಕೋಬೇಕು. ಚುಚ್ಚಿಸ್ಕೊಂಡವ್ರಿಗೆ ಗೊತ್ತು ಅದನ್ನು ಯಾವಾಗ 3 ದಿವಸದ ಒಳಗಡೆ. ಆಮೇಲೆ ಹಿಂದೆ ಮಾಡಿದಾಗಲ್ಲ ಮುಂದೆ ಮಾಡಿದಾಗಲ್ಲ ಪ್ರಶ್ನೆ ಕೇಳಿದ್ರೆ ನಮ್ಮವರು ಒಂದ್ ವೇಳೆ 17ನೇ ತಾರೀಕು 18, 19, 20 ಕೋವಿಡ್ ಬಂತು, ಅದಕ್ಕೆ ಮಾತೇ ಇಲ್ಲ. ಆಮೇಲೆ ಪಾಸಿಟಿವ್ ಬಂದ್ರೆ ಇದೆಲ್ಲ ಅರ್ಥ ಮಾಡ್ಕೊಳ್ಳೋ ವಿಷಯ ಅಲ್ಲಿ. ಹಾಗೆ ಆಯ್ತು, ಹಾಗೆ ಆಯ್ತು. ಟೀಚರ್ಸ್ ನೀವು ಕೋವಿಡ್ ಟೆಸ್ಟ್ ಮಾಡಿಸ್ಕೊಂಡಿರ್ಬೇಕು. ಎಷ್ಟು ಭಯ ಹುಟ್ಟಿಸ್ತಾರೆ ಅಂದ್ರೆ ಟೀಚರ್ ಎದುರು ನಿಂತ್ಕೊಂಡು ಪಾಠ ಮಾಡಿದ್ರೆ ಇವರಿಗೆಲ್ಲ ಅನ್ಕೊಂಡ್ಬಿಡುತ್ತೆ ಅನ್ನೋ ಭಯ ಬರುತ್ತೆ. ನಮ್ಮ ಮೇಲೆ ಒಂದು ಹೋಗ್ಬೇಕು ಸರ್. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೇರಿಸಬಾರ್ದು. ನಾವು ಧೈರ್ಯ ಮಾಡಿದ್ದೀವಿ. 1 ವಾರ ನೋಡ್ತೀವಿ ಫೈನಲ್ ಇಯರ್ ಅವ್ರಿಗೆ ಎಷ್ಟು ಜನ ಬರ್ತಾರೆ, ಹೇಗೆ ಮಾಡ್ತಾರೆ, ಅವ್ರಿಗೆ ರೆಗ್ಯುಲರ್ಗೆ ಸ್ಟಾರ್ಟ್ ಮಾಡ್ತೀವಿ. 1 ವಾರದ ನಂತರ ಏನು ಸಮಸ್ಯೆಗಳಾಗ್ತಾ ಇದೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನಾವು ಧೈರ್ಯವಾಗಿ ಮಾಡ್ತೀವಿ. ಏನಾಗ ನಾವೇನು ಜೈಲಿಗೆ ಹೋದ್ರೆ ಹೋಗೋದ್ರೆ ನಾವು 55 ಜನ 60 ಜನ ಟೀಚರ್ಸ್ ಹೋಗ್ತೀವಿ ಕಾಲೇಜ್ ಟೀಚರ್ಸ್ಗೆ, ಹೌದಲ್ಲ? ಹಾಗಾಗಿ ನಾವು ಪೇರೆಂಟ್ಸು ತಾವು ಅದು ನಿಮ್ಮ ಧೈರ್ಯ, ನಿಮ್ಮ ಮಕ್ಕಳಿಗೆ ಕಳಿಸ್ತೀರಾ ಅದು ಪ್ರಶ್ನೆ. ನೆನ್ನೆ ಹೇಳಿದ್ರಿಲ್ಲ, ನನಗೆ ಸಾಕಾಗೋಗಿದೆ ವಿದ್ಯಾರ್ಥಿಗಳ ಕಾಲೇಜ್ ಓಪನ್ ಆಗಬೇಕು ಮುಂಚೆ. ಖಂಡಿತ ಓಪನ್ ಆಗಬೇಕಾಗಿದೆ. ಯಾಕೆ ಅಂತ ಹೇಳಿದ್ರು ನಿಷ್ಕ್ರಿಯ ಆಗ್ತಾ ಇದೆ, ಸ್ಥಗಿತ ಆಗ್ತಾ ಇದೆ ನಾಲೆಡ್ಜ್. ನಮ್ಮ ವಿದ್ಯಾರ್ಥಿಗಳ ನಾಲೆಡ್ಜ್ ಸ್ಥಗಿತ ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಬೇಜಾರಾಗುತ್ತೆ, ಪೇಷಂಟ್ಸ್ಗೆ